ಇನ್ನು ವಿಡಿಯೋ ಮಾಡ್ಬೇಕಂತ ನನಗೂ ಆಸೆ ಇದೆ. ನನಗೂ ಆಸೆ ಇದೆ, ನಿಮಗೂ ಆಸೆ ಇದೆ. ಕತ್ಲಾಯ್ತು. ನಮಗೆ ಟೈಮ್ ಬೇರೆ ಸಿಗಲ್ಲ ಮರ್ರೆ. ಹೌದು, ನಿಮಗೋಸ್ಕರ ಬಂದಿದ್ದೀವಿ. ಯಾಕೆ ದಾಖಲಾತಿ 32, ಹಾಜರಿ 29, 28 ಹಿಂಗೆಲ್ಲ ಬರ್ತಾ ಇತ್ತು. ಅದ್ರಲ್ಲಿ ನಾವೇ ಜಾಸ್ತಿ ಚಕ್ಕರ್ ಹೊಡೆದಿದ್ದು. ಹಂಚೆಲ್ಲ ತಗೊಂಡು ಹೋಗ್ತಿರಲ್ಲ, ಎಲ್ಲಿಗೆ ತಗೊಂಡು ಹೋಗ್ತಿರೋದು? ಅದು ಈಗ ಎಸ್ಟೇಟಿಗೆ ಅಂದ್ರೆ ಹೊಡಿತಿದ್ರಂತ. ಅಯ್ಯೋ, ಕೈ ಗಂಟಿಗೆಲ್ಲ ಹೊಡೆಯೋರು. ಒಬ್ಬ ಸ್ಥಳೀಯ ವಾರ್ತೆ, ಒಬ್ಬ ರಾಜ್ಯ ವಾರ್ತೆ, ಒಬ್ಬ ಕ್ರೀಡಾ ವಾರ್ತೆ, ಒಬ್ಬ ಸುಭಾಷಿತ ಮೇಯ್ನು. ಸುಭಾಷಿತ ನಿಮಗೆ ಅದೇ ತೆಂಗಿನ ಹುಲಿ ಇದರಲ್ಲಿ ವಾಚ್ ಮಾಡುವಂಥ ಸುಮಾರು ಪ್ರತಿಭೆಗಳು ನಮ್ಮ ಹತ್ರ ಇದ್ರು. ಏನಾದ್ರು ಮಾಡ್ತೀರಾ? ಪ್ರಪೋಸು ಇವಾಗ ಮದುವೆ ಆಗಿರ್ಬೋದು, ಗೊತ್ತಿಲ್ಲ. ಪ್ರಪೋಸ್ ಅವರೇ ನಮಗೆ ಮಾಡಲಿ ಏನಂತ. ಝೀರೋ ಮೆಮೊರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವೀಡಿಯೋಸ್ನ ಆದಷ್ಟು ಹಂಚಿಕೊಳ್ಳಿ. ನಮಸ್ಕಾರ. ನಮ್ಮ ಝೀರೋ ಮೆಮೊರೀಸ್ನ ಎಲ್ಲ ನೆನಪಿನ ನಾವಿಕರಿಗೆ ಹಾಗೂ ಕನಸಿನ ಮಹಾಶಯರಿಗೆ ಈ ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ನಾವು ಇವಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೈಲ್ ಇಲ್ಲಿಗೆ ಬಂದಿದ್ದೇವೆ. ಈ ಶಾಲೆ ಏನಿದೆ ಒಂದು 70-80 ವರ್ಷಗಳ ಹೊಸ್ತಿಲಲ್ಲಿದೆ. ಮತ್ತು ಈಗ ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ, ಅದ್ರ ಕಾರಣ ಎಲ್ಲ ಇದೇ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ ನಮ್ಮ ಪವನ್ ಅವರಿದ್ದಾರೆ. ಅವ್ರ ಹತ್ರನೇ ಅವರೇ ಹೇಳ್ತಾರೆ ಎಲ್ಲ ಮಾಹಿತಿ. ಬನ್ನಿ ಕೇಳೋಣ. ಪವನ್ ಅವರೇ, ವಿಡಿಯೋ ಯೋರ್ಸ್. ಹೋಗಲಿ. ಓಕೆ, ಏನು ನೋಡ್ತಾ ಇದ್ದೀರಾ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೈಲು. ಇಲ್ಲಿ ನಾವು ಕೂಡ 2-3 ವರ್ಷ ವ್ಯಾಸಂಗವನ್ನು ಪಡೆದಿದ್ದೀವಿ. ಇಲ್ಲಿ ಓದಿದಂಥ ಹಳೆಯ ನೆನಪುಗಳು ತುಂಬ ಇದ್ದಾವೆ. ನಿಮಗೂ ಕೂಡ ಇರುತ್ತೆ, ನಮಗಿಂತ ಜಾಸ್ತಿ ನಿಮಗೂ ಕೂಡ ಇರುತ್ತೆ. ಅಂಥ ನೆನಪುಗಳೇನಾದರೂ ಇದ್ದರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತು ಈ ಒಂದು ಸ್ಕೂಲನ್ನು ಡೆಮಾಲಿಷ್ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಹಂಚು ಮತ್ತು ಈ ಥರ ವಸ್ತುಗಳನ್ನೆಲ್ಲ ಲೋಡ್ ಮಾಡ್ತಾಯಿದ್ದಾರೆ. ಯಾಕಂದರೆ ಈ ಸ್ಕೂಲ್ಗೆ 70-80 ವರ್ಷದ ಹತ್ತತ್ರ ಬಂದಿದೆ. ಹಾಗಾಗಿ ಡೆಮಾಲಿಷ್ ಮಾಡ್ತಿರುವಂಥದ್ದು. ಮತ್ತು ಈ ಸ್ಕೂಲ್ ನವೀಕರಣಗೊಳ್ಳುತ್ತೆ, ಹೊಸದಾಗಿ ನಿರ್ಮಾಣ ಆಗುತ್ತೆ. ಹಾಗಾಗಿ ನಮ್ಮ ಹಳೆಯ ನೆನಪುಗಳಿಗೆ ಒಮ್ಮೆ ಭೇಟಿ ಕೊಡೋಣ. ಒಳಗಡೆ ಏನೇನು ಆಗ್ತಾಯಿದೆ, ಮತ್ತು ನಮ್ಮ ಹಳೆಯ ನೆನಪುಗಳಂದ್ರೆ ಇರ್ತಾವಲ್ಲ ಒಳಗಡೆ, ಓದಿದ ಬೆಂಚು, ಚಾರ್ಟ್ಗಳು, ಮತ್ತು ಟೈಮ್ ಟೇಬಲು, ಗಂಟೆ, ಮೇಯ್ನಾಗಿ ಗಂಟೆ. ಬನ್ನಿ ಅವನ್ನೆಲ್ಲ ನೋಡ್ಕೊಬರೋಣ ಒಂದ್ಸರಿ. ಯಾಕಂದರೆ ಇದು ಕೊನೆಯ ಭೇಟಿ ಆಗ್ಬೋದು ನಮ್ಮದು. ಇನ್ನು ಹೊಸದಾಗಿ ನಿರ್ಮಾಣ ಆದಮೇಲೆ ಬಂದೇ ಬರ್ತೀವಿ. ಅದಕ್ಕಿಂತ ಮುಂಚೆ ಹಳೆ ನೆನಪುಗಳಿಗೊಮ್ಮೆ ಭೇಟಿ ಕೊಡಲೇಬೇಕಲ್ವಾ? ಬನ್ನಿ. ಕೆಲಸ ನಡೀತಾ ಇದೆ. ಹೌದು, ಜ್ಞಾನ ದೇಗುಲವಿದು. ಕೈ ಮುಗಿದು ಒಳಗೆ ಬನ್ನಿ. ಇಲ್ಲಿ ಓದಿ ಬೆಳೆದಂಥ ಅದೆಷ್ಟು ಅಮೂಲ್ಯ ರತ್ನಗಳು ನಮ್ಮೊಳಗೆ ಇರ್ಬೋದು, ಹೊರಗೂ ಇರ್ಬೋದು, ನಮ್ಮ ಸುತ್ತಮುತ್ತಲೂ ಇರ್ಬೋದು. ಅಂಥವರೆಲ್ಲ ಒಮ್ಮೆ ಈ ವಿಡಿಯೋಕ್ಕೆ ಖಂಡಿತ ಭೇಟಿ ನೀಡಿ. ನಮ್ಮ ಝೀರೋ ಮೆಮೊರೀಸ್ ಚಾನಲ್ಗೆ ಖಂಡಿತ ಭೇಟಿ ನೀಡಿ. ಕೆಲವೊಂದು ನೆನಪುಗಳನ್ನು ತೋರಿಸ್ತೀವಿ ನಿಮಗೆ. ಬನ್ನಿ, ನೀವು ನಿಮ್ಮ ನೆನಪುಗಳನ್ನು ಹಂಚ್ಕೊಳ್ಳಿ. ಹೌದು ನೋಡಿ, ಹಂಚೆಲ್ಲ ತೆಗಿತಿದ್ದಾರೆ. ಸ್ವಲ್ಪನೇ ಬಾಕಿ ಉಳಿದಿದೆ. ಬನ್ನಿ, ಏನೇನಾಗಿದೆ, ಏನೇನು ಆಗ್ತಿದೆ ಎಲ್ಲ ನೋಡ್ಕೊಬರೋಣ. ಇದು ಅವಾಗ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಂತ ಕಾಣುತ್ತೆ ಮಾರೆ. ಬೇಂಚ್ ಗೀಚ್ ಏನಿಲ್ಲ ಇಲ್ಲಿ. ವಿಷಯ ಕನ್ನಡ ಇದೇ ನನಗೆ ಭಾರಿ ಖುಷಿ ಕೊಡೋದು. ಹೌದು. ಈ ನಾವಿರುವಾಗ ಇಲ್ಲಿ ದಾಖಲಾತಿ 32, ಹಾಜರಿ 29, 28 ಹಿಂಗೆಲ್ಲ ಬರ್ತಾ ಇತ್ತು. ಅದರಲ್ಲಿ ನಾವೇ ಜಾಸ್ತಿ ಚಕ್ಕರ್ ಹೊಡೆದಿದ್ದ ಅಂತ. ಇದು ಕ್ಲೋಸ್ ಆಗಿದೆ, ಒಳಗಡೆ ಹೋಗಿಲ್ಲ. ಬನ್ನಿ ಅಲ್ಲೇ ಅದು ನೋಡೋಣ. ನಮ್ಮದು 3, 4, 5ನೇ ತರಗತಿ. 4, 5 ನನ್ನ ಫೇವ್ರೇಟ್. ಯಾಕಂದರೆ 2 ವರ್ಷ ನಾನು ಓದಿದ್ದೆ ಇಲ್ಲಿ. ಬನ್ನಿ, ಇದೆಂತ ಸೂಚನಾ ಫಲಕನ? ನೋಡಿ, ಇಲ್ಲಿ ಯೋಧರ ಬಗ್ಗೆ ಹಾಕಿದ್ದಾರೆ. ಅಮರ್ ಜವಾನ್, ಯೋಧರಿಗೊಂದು ನಮ್ಮ ಸೆಲ್ಯೂಟ್. ಬನ್ನಿ, ಇದ್ರೊಳಗೆ ತರಗತಿ ಉಂಟು. ಎಷ್ಟನೇ ಅಂತ ಕೆತ್ತಿದ್ದಾರೆ. 6ನೇ ತರಗತಿಯ. ಹೌದು. ಇಲ್ಲೂ ಖುಷಿಯಾಗಿರೋ ವಿಷಯ ಏನಂದರೆ, ಖುಷಿಯಾಗಿರೋ ವಿಚಾರ ನೋಡಿ, ಇಲ್ಲಿ ಇದರಲ್ಲೆಲ್ಲ ಹೀಗೆ ಬೆರಳಿಟ್ಟು ಹುಡ್ಕೋದು ನಾವು. ಎಲ್ಲಿ ಉಂಟು, ಎಲ್ಲಿ ಉಂಟು, ಎಲ್ಲಿ ಉಂಟು ಅಂತ ನೋಡಿ. ನಮ್ಮವ್ರು ಸಿಗ್ಬೋದಾ? ವೇಳಾಪಟ್ಟಿ ಇದೆ. ಸೋಮವಾರ ಸಮಾಜ ಇಂಗ್ಲೀಷ್. ಇಲ್ಲಿ ನಮಗಿಲ್ಲಿ ಬಂದರೆ ನೆನಪಾಗೋದೆ ನಮ್ಮ ಸುರೇಶ್ ಮಾಸ್ಟರ್ ಮಾರೆ, ಪಿ ಟೀಚರ್. ಅಲ್ಲಿ ಸಹ ಕನ್ನಡ. ಮುಂದಿನ ಕೊಠಡಿಗೆ ಹೋಗುವ. ಅದೇ ಖುಷಿಯಾಗಿದೆ. ಅಲ್ಲಿ ಸಹ ಕನ್ನಡ, ಅದೇ ಎಲ್ಲೆಲ್ಲೂ ಕನ್ನಡ. ಸರ್ಕಾರಿ ಶಾಲೆ ಅಂದರೆ ಹೀಗೆ, ಫಸ್ಟ್ ಕನ್ನಡ, ಏನೇ ಆದರೂ ಕನ್ನಡ.
ಹಾಂ ನಾನು ಇಲ್ಲೇ ನೋಡಿ ಅದೇ 2 ರೂಮಲ್ಲಿ ಕೂತಿದ್ದು ನಾನು. ಹಾಂ ಇಲ್ಲಿ ಮಾತ್ರ ಎಲ್ಲ ಇದ್ದೀರಿ. ವಿಷಯ ಕನ್ನಡ, ಇಂಗ್ಲೀಷ್, ಸಮಾಜ ವಿಜ್ಞಾನ, ಹಿಂದಿ, ಗಣಿತ. ಇನ್ನು ಹೊಸದು ರೆಡಿ ಆಗೋಕ್ಕೆ ಎಷ್ಟು ವರ್ಷ ಆಗ್ಬೋದೋ ಗೊತ್ತಿಲ್ಲ. ಒಂದು ವರ್ಷದಲ್ಲಿ ರೆಡಿ ಮಾಡ್ತಾರೇನ್ರಿ? ಮಾಡ್ಬೋದಲ್ಲ? ಮಾಡ್ಬೋದು. ಅದು ಮಕ್ಕಳಿಗೆ ಓದ್ಲಿಕ್ಕೆ ಕಷ್ಟ ಅಲ್ಲ. ಹೌದು. ಈಗ ಪರ್ಯಾಯ ವ್ಯವಸ್ಥೆ ಇಲ್ಲೆಲ್ಲ 2 ಪರ್ಯಾಯ ವ್ಯವಸ್ಥೆ ಮಾಡಿದ್ದೀನಿ ಅಂತ ಮೊನ್ನೆ ಹೇಳಿದ್ದಾರೆ, ಮಾಡಿದ್ದೀವಿ ಅಂತೇಳಿ. ಕೆಳಗಿರ್ಬೋದು. ನಾವು ಹೋದಾಗ ಇದು ಸ್ಟಾಫ್ ರೂಮ್ ಇತ್ತು. ಹಾವು ಬರ್ತದೆ. ಓ ಧಾರಾಳವಾಗಿ ನೋಡ್ಬೋದು, ನೋಡಿದ್ರೆ ಬರ್ತದೆ. ನಾವು ಹೋದಾಗ ಇದು ಸ್ಟಾಫ್ ರೂಮ್ ಅನ್ಸುತ್ತೆ. ಹೌದು. ಇಲ್ಲಿ ನಮಗೆ ಒಂದು ತುಂಬ ಜನ ಸರ್ಗಳಿದ್ರು. ರಾಜು ಸರು, ಸುನೀಲ್ ಸರು, ಆಮೇಲೆ ಪುಷ್ಪವತಿ ಟೀಚರು, ಸುರೇಶ್ ಸರು, ಐರನ್ ಟೀಚರು. ಇಷ್ಟೇ ಉದ್ದ ಕೋಲ್ ಹಿಡ್ಕೊಬಂದು ಟೊಣ ಅಂತ ಬಡಿತಿದ್ರು. ಮತ್ತು ಅವನವ್ರೆ, ಈಗ ನಾನು ಕೇಳೋದೇನಂದ್ರೆ, ನೀವು ಸ್ಟಾಫ್ ರೂಮಿಗೆ ಬರ್ತಿದ್ದು ಕಾಫಿ ರೈಟಿಂಗ್, ಇವಾಗ ಕಾಪಿ, ಅವಾಗ ನಾವು ಕಾಪಿ ರೈಟಿಂಗ್. ಹೌದೌದು, ಕಾಪಿ ರೈಟಿಂಗ್. ಅದೊಂದು ತಪ್ಪು ಮಾಡಿದನ್ನ ಇಡ್ಲಿಕ್ಕೆ ಬರ್ತಿದ್ರ, ಅಥವಾ ಒಂದು ಒಳ್ಳೆ ಸ್ಟೂಡೆಂಟ್ ತರ ಬಂದು ಇಲ್ಲ ಏನೋ ಪೋಖ್ರಿತನ ಮಾಡಿ ಸ್ಟಾಫ್ ರೂಮಲ್ಲಿ ಸಿಕ್ಕಾಕಳಿಂದ? ನಾನು ಒಂಥರ ಹುಟ್ಟು ಪೋಖ್ರಿನೇ, ಆದರೆ ಸಿಕ್ಕಿಬೀಳ್ತಿರ್ಲಿಲ್ಲ, ಎಲ್ಲೂ ಸಿಕ್ಕಿಬೀಳ್ತಿರ್ಲಿಲ್ಲ. ಯಾಕಂದರೆ ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಚುರುಕಿದ್ದೆ ಅಂತ ಹೇಳ್ತಿದ್ರು ಸರ್ಗಳು, ಹೇಳ್ತಿದ್ರು. ನಾನಂತ ಆದರೂ ನನಗೊಂಥರ ಹೆದರಿಕೆ ಮಾರ್ರೆ. ಕಾಪಿ ರೈಟ್ ಎತ್ತಿ 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 ಅಡಿ ಇಡೋದು. ಚೆನ್ನಾಗೇನಾದರೂ ಬರ್ತಿದ್ರೆ ಫಸ್ಟ್ ನಮ್ಮದೇ ಮೇಲ್ಗಡೆ ಇರ್ತಿತ್ತು. ಇಲ್ಲಾಂದ್ರೆ ಒಳ್ಳೆ ಸ್ಟೂಡೆಂಟ್ಗಳೆಲ್ಲ ಇಟ್ಟಿರ್ತಾರಲ್ಲ ಮೇಲೆ ಮೆಲ್ಲ ಅಡಿ ಜಾರಿಸಿ ಇಟ್ಟು ಸೀದಾ ಹೋಗೋದು. ಮತ್ತು ಜಾಸ್ತಿ ಬಂದಿದ್ದು ಇಲ್ಲಿ ಏನೋ ಗೊತ್ತಾ, 2-3 ದಿನ ಚಕ್ಕರ್ ಹೊಡಿತಿದ್ದೆ ನಾನು. ಹಾಂ, ರಜಾರ್ಜಿ ಮೆಲ್ಲ ಬಂದು ಈಗ ಹೇಳೋದು ಇಷ್ಟೇ. ಜಾಸ್ತಿ ಏನು ಬೈತಿರ್ಲಿಲ್ಲ. ಏನು ಹೊಟ್ಟೆ ನೋವಾ? ಸರ್ ಹೊಟ್ಟೆ ನೋವು. ಮತ್ತೆ ಅದು ಬೇದಿ ಗಿದಿ ಎಲ್ಲ ಶುರುವಾಗ್ತಿತ್ತು. ಅದು ಕೋಲ್ ತೋರಿಸಿದ್ರೆ ಬೇದಿ ಎಲ್ಲ ಶುರುವಾಗೋದು ಅವಾಗ. ಬನ್ನಿ. ನಲ್ಲಿ ಕಲ್ಲಿ ಕೊಠಡಿ ಅಂತೆಲ್ಲ ತೆಗಿತಿದ್ದಾರೆ. ಮಂಡೆ ಮೇಲೆ ಹಾಕ್ಬೇಡಿ ಆಯ್ತಾ? ನಾವು ಈ ನಲಿಕಲಿ ಕೊಠಡಿ ಅಂದರೆ ಇದು ಇಲ್ಲಿಗೆ ನಾನು ಬಂದೇ ಇಲ್ಲ ಮಾರೆ. ನಲಿಕಲಿ ನಾವು ಪ್ರೈಮರಿ ಇದ್ದಾಗ ನಲಿಕಲಿ ಇರಲಿಲ್ಲ. ಹೌದು. ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನ. ಭಯಂಕರ ಎಲ್ಲ ಡಿಸೈನ್ ಎಲ್ಲ ಮಾಡಿದ್ದಾರೆ. ಹೌದು ನೋಡಿ, 1-2 ಹಂಚಾದ್ರೂ ತೋರಿಸಿ ಸಂತ ಲಾಸ್ಟ್ಗೆ. ತೋರಿಸಿದ್ದೀನಲ್ಲ ನೋಡಿ, ಅಲ್ಲಿಂದ ಎಲ್ಲ ಸಖತ್ತು ಚಾರ್ಟ್ಗಳಿರೋದು ಮಾರ್ರೆ. ನೇತ್ ಬಿಡ್ತಾ ಇದ್ರು ಅವೆಲ್ಲ ನೋಡಿ. ಇಲ್ಲಿದೆ ತಂತಿ ಎಲ್ಲ ಹಂಗೆ ಇದೆ. ಮತ್ತೆ ಇಲ್ಲಿ ಇನ್ನೂ ಯಾರಾದರೂ ಸರ್ಗಳನ್ನ ಬಿಟ್ಟಿದ್ರೆ ಚೂರು ನೆನಪು ಮಾಡಿ ಆಯ್ತಾ ಕಾಮೆಂಟಲ್ಲಿ. ಹೌದೌದು, ನಮ್ಮ ಚಾನಲ್ಲೇ ಮೆಮೊರೀಸ್ ಅಲ್ವಾ. ಇನ್ನೊಬ್ರು ಇದ್ರು ಮಂಜುಳಾ ಟೀಚರ್ ಅಂತೇಳಿ. ರಾಜು ಸರ್ ಅಂತೂ ಹಿಂದಿಯಲ್ಲಿ ನಮಗೆ ಹಿಂದಿ ಸ್ವಲ್ಪ ಕಲ್ಸ್ಕೊಟ್ಟಿದ್ದವರು. ಬಹುತ್ ಬರಾಬರ. ಓ ಅಚ್ಚಾ ಹೈ, ಬಹುತ್ ಅಚ್ಚಾ ಹೈ. ನಮಗೆ ಟೀಕ್ ಅಷ್ಟೇ ಬರೋದು. ಜಲ್ದಿ ಅವನ. ನನಗೂ ಹಿಂದಿಗೆ ಬರಲ್ಲ. ಸಂತು ಕ್ಲಾಸ್ ರೂಮಿಗೆಲ್ಲ ಬಂದ್ರಿ ನೋಡಿ, ಇಲ್ಲಿ ಟೈಮ್ ಟೇಬಲು. ಇದು ಎಲ್ಲಿ ಅಂಟಿಸ್ತಿದ್ವಿ ಹೇಳಿ? ಜಾಮೆಟ್ರಿ ಬಾಕ್ಸಲ್ಲಿ. ಜಾಮೆಟ್ರಿ ಬಾಕ್ಸ್ ಮೇಲ್ಗಡೆ ಇದೊಂದು ಟೈಮ್ ಟೇಬಲ್ ನಮಗೆ. ದೈಹಿಕ ಶಿಕ್ಷಣ, ಮೌಲ್ಯ ಶಿಕ್ಷಣ. ಇದೆಂತ ಸಾವು ಊಕ ಗೊತ್ತಿಲ್ಲ. ನನಗಾದ್ರೂ ಗೊತ್ತಿದ್ರೆ ಹೇಳಿ ನೋಡೋಣ. ವ್ಯಾಯಾಮ. ಸಂತು ಇಲ್ಲೊಂದು ಪೂಜಾ ಏಜೆಂತೆ 7ನೇ ತರಗತಿ ಕನ್ನಡ ಮರ್ರೆ. ಇದು ಆನ್ಸರ್ ಪೇಪರು. ಮೋಟಿಬೆನ್ನೂರು ಎಂಬ ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿದೆ. ಕ್ವಶನ್ ಇಲ್ಲ, ಆನ್ಸರ್ ಮಾತ್ರ ಇದೆ. ಇದು ಹೈಜಾಕ್ ಮಾಡಿದ್ದು ಗೊತ್ತುಂಟ? ಇದೆಲ್ಲ ಮಾಡ್ತಿದ್ವಿ. ಯಾವುದು? ಮಾರ್ಕ್ಸ್. ಓ ಇಲ್ಲೊಂದು ಇದು ಬರ್ದಿದ್ದೆ ಮರ್ರೆ.
ಪತ್ರ. ನಿಮ್ಮ ಅಕ್ಕನ ಮದುವೆ ಇರುವುದರಿಂದ ಸಂತು ಇದೊಂದು ಪತ್ರ ಬರೆದಿರೋದಿದೆ, ನೆನಪಿದೆ ನಿಮಗೆ? ಬರ್ದಿದೆ ನೋಡಿ, ಓದ್ತೀನಿ ನೋಡಿ. ನಿಮ್ಮ ಅಕ್ಕನ ಮದುವೆ ಇರುವುದರಿಂದ ಶಾಲೆಗೆ 2 ದಿನ ರಜೆ ಅರ್ಜಿಯನ್ನು ಮುಖ್ಯ ಶಿಕ್ಷಕರಿಗೆ ಬರೆಯಿರಿ. ಓಕೆ. ಇವರಿಂದ ಪೂಜಾ ಐಜೆ 7ನೇ ತರಗತಿ. ಇದು ನೀವು ಪತ್ರ ಬರ್ತಿದ್ದೀರಾ? ಓ, ಯಾರಿಗೆ? ಸ್ಕೂಲಿಗೆ. ಇವರಿಂದ ಪ್ರೇಮ ಮೇಘ ಸಂದೇಶಗಳು. ಮಾನ್ಯರೇ, ವಿಷಯ 2 ದಿನ ರಜೆ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪೂಜಾಳಾದ ನಾನು ನಿಮಗೆ ನಮಸ್ಕರಿಸುತ್ತಿದ್ದೇನೆ. ದಿನಾಂಕ 20-3-2024 ಮತ್ತು 21-3-2024 ಈ ದಿನದಂದು ನನ್ನ ಅಕ್ಕಳ ಮದುವೆ ಇರುವುದರಿಂದ ಶಾಲೆಗೆ ಹಾಜರಾಗಲು ಸಾಧ್ಯವಿಲ್ಲ. ದಯಮಾಡಿ ನನಗೆ ಈ ಶುಭಾರಂಭಕ್ಕೆ ಹೋಗಲು 2 ದಿನದ ರಜೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಡೇಟ್ ಆಯ್ತಾ ಅಂತ ಎಲ್ಲಾದ್ರೂ ಹೋಗ್ಬೋದಿತ್ತು. ಹೌದು ಮಾರೆ. ವಂದನೆಗಳೊಂದಿಗೆ ತಮ್ಮ ವಿಧೇಯ ವಿದ್ಯಾರ್ಥಿನಿ ಪೂಜಾ. ಮತ್ತೆ ವಾವ್, ಜ್ಞಾನಪೀಠ ಪ್ರಸ್ತುತ ಕನ್ನಡಿಗರ ಪರಿಚಯ. ವಿಕ್ರು ಗೋಕಾಕ್, ಅನಂತಮೂರ್ತಿ. ನೋಡಿ, ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅನಿಸ್ತಂತ ಇವತ್ತಲ್ಲ. ಶಿವರಾಮಕಾನಂದ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಜ್ಞಾನಪೀಠ ಪ್ರಶಸ್ತಿ. ನೀವು ಇದು ಚಾರ್ಟ್ ಎಲ್ಲ ಮಾಡ್ತಿರ್ಲಿಲ್ವಾ? ಮತ್ತೆ ಇದು ಅಕ್ಷರ ಯಾರು ದುಂಡು ಬರೀತಾರೆ ಅವರು ಚಾರ್ಟ್ ಬರೀಲಿಕ್ಕೆ. ನಮ್ಮದು ಕಾಕಿಳಿ ಕೂ ಕೂ ಆಗ್ತಿತ್ತದು. ನಮ್ದು ಒಂದು ಅಕ್ಷರ ಹಿರೇಬೈಲ್ ಆದ್ರೆ ಇನ್ನೊಂದು ಅಕ್ಷರ ಇಡ್ಕಿಣಿ. ಮತ್ತೆ ಎಂತದ್ದು ಹಿಡ್ಕಣಿ ಕೋಟೆ ಮಕ್ಕಿ. ನಮ್ದು ಈ ಕಡೆ ಕಳ್ಸಕ್ಕೆ ಹೋಗ್ತಿತ್ತು ಕೆಲವೊಂದು ಅಕ್ಷರಗಳು. ಮಕ್ಕಳಿಗಿರುವ ಹಕ್ಕುಗಳು, ಮಕ್ಕಳಿಗೆ ಹಕ್ಕು ಕೊಟ್ಟು ಬದುಕು ಹಕ್ಕು. ಚಂದ. ಹಿಂದಿ ಓದ್ತೀರಾ ನೀವು? ಮತ್ತೆ ಹಿಂದಿ, ಇವ್ರದ್ದು ಹಿಂದಿ ನನಗೆ ಅರ್ಥ ಆಗಲ್ಲ ಅಂತ. ಇಲ್ಲೊಂದು ಕಾಪಿ ರೈಟಿಂಗ್ ಇದೆ ಮಾತ್ರ. ಇಲ್ಲೊಂದು ಚಾರ್ಟ್ ಇದೆ ನೋಡಿ. ವಾಟ್ ಏನು, ವೈ ಏಕೆ, ಹೂಮ್ ಯಾರ, ವೆನ್ ಯಾವಾಗ, ವಿಚ್ ಯಾವುದು. ಹೂಸ್ ಯಾರ, ಹೂಸ್ ಅಂದ್ರೆ ಬೇರೆ ಆಗ್ತದೆ. ಕನ್ನಡ ಅಲ್ಲ ಮಾರೆ, ಇಂಗ್ಲಿಷ್ ಅದು. ವೆರಿ ಗುಡ್ ಬೇರೆ ಹಾಕಿದಾರ್ರಿ ಹಿಂದಿಗೆ. ನನಗೇನು ಹಿಂದಿ. ಯಾರಿದು ಪ್ರತಿಭೆ? ಹೆಸರಿಲ್ಲ. ಇಲ್ಲೊಂದು ಮೊದಲಿಂದನೂ ಹಿಂದಿ ಮೇಲೆ ಅಷ್ಟು ಒಲವಿಲ್ಲ ನನಗೆ. 4ರಿಂದ ಭಾಗವಾಗುತ್ತದೆ. 128. ಇದು ಗಣಿತ ರೀ. ನೋಡಿ, ಸೇಮ್ ಅವಾಗಿದ್ದ ಅಕ್ಷರಗಳು ಹೀಗೆ. ಇದು ನೋಡಿ ಅಲ್ಲಿ, ಇದು ಲೆಕ್ಕ ಒಂದು ಮಾಡಿದಾರೆ ನೋಡಿ. ಆ ರೀತಿ ಎಲ್ಲ ಮಾಡ್ತೀವಿ. ಇದು ಲಾಸ ಮಾಸ, ಸಂಖ್ಯೆ, ಕನಿಷ್ಠ ಸಂಖ್ಯೆ. ಅವಾಗ ಎಂತ ಹೇಳಿದ್ರೆ ಹೇಳಿ, ಉಮಾಹನ ಎಂತದೊಂದಿತ್ತಲ್ಲ, ಉಮಾಹೆ. ಏನು ಕೆಲಸ ಇಲ್ಲ, ಬರೀ ಉಮಾಹೆ ಅಂತಿದ್ರು. ಉಣ್ಣದು ಮಲಗೋದು ಹೇಳೋದು ಅಂತ. ಅದು ಕಾಮನ್ ಡೈಲಾಗ್ ಆಗಿತ್ತು ಮಾರೆ ಅವಾಗ ಹುಡುಗರದೆಲ್ಲ. ಉಮಾಹೆ ಅವಾಗೆಲ್ಲ ಸುಮಾರು ಇದ್ದು ಶಾರ್ಟ್ ಕಟ್ಗಳೆಲ್ಲ. ಪವನವ್ರೆ ಎಲ್ಲ ಹಿಂದಿನೇ ಸಿಗ್ತಿದೆ. ಇನ್ನೊಂದು ನೋಡಿ, ಮೈನ್ ಅದು, ಅದ್ರಲ್ಲಿ ಎಷ್ಟು ಪೆಡ್ತೀನಿ. ವಾವ್, ಇದು ಪೆಟ್ಟು ಒಂದ ಬಿಸಾಡ್ತಿದ್ರು, ಇನ್ನೊಂದ ಮತ್ತೊಂದು ಇದನ್ನ ತರಕ್ ಹೋಗೋದಂದ್ರೆ ನಮ್ಗೆ ಖುಷಿ. ಅವ್ನ ಕರ್ದ ಅಂದ್ರೆ ಅವ್ನಿಗೊಂಥರ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ಲ. ಪವನ ಅಂದ್ರೆ ಎದ್ನಿತ್ರ ಅದೊಂಥರ ಏನೋ ಒಂಥರ ಖುಷಿ ಮಾರ್ರೆ. ಇದ್ದು ಕ್ಲಾಸಿಗೆಲ್ಲ ಸುಮ್ಮನೆ ಹೊಡ್ಬರೋದು, ಅಲ್ಲಿ ಇರಲ್ಲ ಅಂತ ಗೊತ್ತು ನಮ್ಗೆ. ಮೊದಲೇ ಎಲ್ಲ ಕ್ಲಾಸಿಗೆ ಹೋಗ್ಬರೋದು. ಈ ತರದ್ ಬರೋಕ್ಕಿಂತ ಮುಂಚೆ ಇನ್ನೊಂದು ಬರ್ತಿತ್ತು, ದಿಂಬು ಟೈಪು. ಹೌದೌದು. ಅದ್ರಲ್ಲಿ ಅದನ್ನು ಬೆಟ್ಟೆ ಬಡಿಲಿಕ್ಕೆ ಬಡ್ದು ಬಾ ಅಂತ ಕಳಿಸ್ತಿದ್ವಿ. ಹಿಂದ್ಗಡೆ ಎಲ್ಲರೂ ಬಡ್ದು ನಾವು
ಅದು ಲೇಟು ಬಡಿಯೋದು, ಯಾವ್ದಾದ್ರು ಮುಖಕ್ಕೆ ತಂದು ಬರ್ಸೋದು, ಯಾವ್ದಾದ್ರು ಬ್ಯಾಗಿಗೆ ತಗೊಂಡೋಗಿ ಬಡಿಯೋದು, ಇಂಥ ಕೆಲಸ ಎಲ್ಲ ಮಾಡ್ತಿದ್ದೆ ಮಾರೆ. ಚೂರು ಒಂದು ಲೈನ್ ಅಳಿಸ್ತೀನಿ. ಕ್ವಶನ್ ಕೇಳೋ ಟೈಮ್ ಎಲ್ಲ ಇದ್ದಾಗ ಡಸ್ಟರ್ನ ಕ್ಲೀನ್ ಮಾಡಕ್ ಹೇಳ್ತಾರಲ್ಲ, ಅವಾಗ ಒಳಗೆ ಬರೋದು ಲೇಟು ಮತ್ತೆ ಟೀಚರ್ಗಳಿಗೆ ಮರ್ತೋಗ್ಬಿಡ್ತಿತ್ತು. ಆ ಥರ ಸ್ವಲ್ಪ ಲೇಟೆಲ್ಲ ಮಾಡಿದಾಗ ಮರ್ತೋಗೋದು, ಒಂಥರ ಖುಷಿ ಮಾರೆ. ಸೀಮೆ ಸುಣ್ಣ, ಡಸ್ಟರು. ನನ್ನ ಒಂದು ಫೇವ್ರೆಟ್ ಕೊಠಡಿ ಅಂದರೆ ಇದು 7th ಸ್ಟ್ಯಾಂಡರ್ಡ್. ಇಲ್ಲಿ ಮಾಡಿದಂಥ ಪೋಖ್ರಿಗಳು. ಮತ್ತು ನೋಡಿ ಇಲ್ಲೇ ನೋಡಿ ಇದೇ ಪ್ಲೇಸಲ್ಲಿ ನನಗೊಂದು ಏಟು ಬಿದ್ದಿತ್ತು. ಕರೆಂಟ್ ಇಲ್ಲ, ಡೋರ್ ತೆಗೆಯುವ, ಕಿಟಕಿ ನೂಕುಮೆ ಇಲ್ಲ. 7ನೇ ತರಗತಿ. ಇದು ನಮ್ಮ ಯಾರು ಗೊತ್ತಾ, ಶಿವಪ್ರಸಾದ್ ಪುಂಡಿಯೆಲ್ಲ ಎಲ್ಲಿ ಕೂರ್ತಿದ್ರು ಗೊತ್ತಾ? ಅವರೆಲ್ಲ ಇಲ್ಲಿ ಕೂರೋದು ಮಾರೆ. ನಾನು ಇಷ್ಟೇ ಹತ್ರ ಕುಳ್ಳ, ನಾನು ಇಲ್ಲಿ ಕೂರ್ಲಿಕ್ಕೆ. ಮತ್ತು ಅವಾಗ ಒಂದು ಹುಡುಗ ಒಂದು ಹುಡುಗಿ ಕೂರ್ಲಿಕ್ಕೆ. ಇವಾಗ ಹೇಗಂತ ಗೊತ್ತಿಲ್ಲ, ಬಟ್ ಅವಾಗ ಹಾಗಿತ್ತು. ನನಗೆ ನನ್ನ ಕೈ ಮುರಿದೋಗಿದ್ದಿಲ್ಲೇ ಮಾರ್ರೆ. ಎಂತಾಗಿದ್ದಂದರೆ ನಾನು ಹಿಂಗೆ ಹಿಡ್ಕೊಂಡು ನಿಂತಿದ್ದೆ ಬುಕ್ಕು. ಯಾರೋ ಹೋಮ್ವರ್ಕ್ ಮಾಡಿರಲಿಲ್ಲ, ನಾನು ಹಿಂಗೆ ತೋರಿಸ್ಲಿಕ್ಕೆ ಅಂತ ನಿಂತಿದ್ದು. ಆ ಹುಡುಗಿಗೆ ಹೊಡೆಯೋ ಪೆಟ್ಟು ನನಗೆ ಇಲ್ಲಿಗೆ ತಾಗಿದ್ದು. ಅದು ಫುಲ್ ಫ್ರ್ಯಾಕ್ಚರು. ಅದು ತುಂಬ ವಿಷಯ ಎಲ್ಲ ಆಯಿತು. ಆದರೂ ಸರ್ಗಳೇನು ಬೇಕಂತ ಹೊಡೆಯಲ್ಲ, ನಮ್ಮೊಳ್ಳೆದಕ್ಕೆ ಹೊಡಿತಾರೆ. ಅದೇನೋ ಅಚಾತುರ್ಯಗಳು ಆಗ್ತಾ ಇರುತ್ತೆ, ಅದನ್ನೆಲ್ಲ ದೊಡ್ಡದೆಲ್ಲ ಮಾಡಬಾರ್ದು. ದೊಡ್ಡ ಮಟ್ಟದ ಪೆಟ್ಟೆಲ್ಲ ಆಗೋತ್ತಿಗೆ ದೊಡ್ಡದು ಮಾಡ್ತಾರೆ. ಯಾಕಂದರೆ ಹೆತ್ತ ತಂದೆ ತಾಯಿಗೆ ಮಕ್ಕಳು ಒಂಥರ ಮುದ್ದೆ. ಅವಾಗ ಅಷ್ಟೇನು ಮುದ್ದಿರಲಿಲ್ಲ ನಮಗೆ. ಅದೇ ನಾನು ಇನ್ನೊಂದೆರಡು ಬಿಡಿ ಅಂತಿದ್ರು ಅವ್ರಿಗೆ. ನಾನು ಕೇಳಲ್ಲ, ಇನ್ನೊಂದೆರಡು ಬಿಡಿ ಅಂತ. ಮತ್ತೆ ಅವಾಗ ಹೊಡೆದಿದ್ದಕ್ಕೂ ಒಂದು ಅರ್ಥ ಇತ್ತು. ಓ ಸಂತು, ಇಲ್ಲಿ ಹಂಚೆಲ್ಲ ತೆಗಿತಿದ್ರಲ್ಲ ಇವರೇ. ನನಗೆ ಮಾವ ಬೇಕು. ಮಾವ, ನೀನು ಈ ಸ್ಕೂಲಲ್ಲಿ ಓದಿದ್ದಲ್ಲ, ಇದೇ ಸ್ಕೂಲಲ್ಲಿ ಓದಿದ್ದ? ಇದೇ ಸ್ಕೂಲಲ್ಲಿ. ಅಂದಾಜು ಎಷ್ಟು ವರ್ಷ ಆಗಿರ್ಬೋದು? ಈ ಕಡಿಮೆ ಒಂದು 49-50 ವರ್ಷನೇ. 50 ವರ್ಷ ಹಿಂದೆನೇ ನಾನು ಇದೇ ಯಡೂರಿನಿಂದ ಕಾಲ್ನಡಿಗೆಯಿಂದ ಇಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಬರ್ತಿದ್ದೆ. ಅವಾಗ ಮುಖ್ಯ ಶಿಕ್ಷಕರಾಗಿ ಎಲಜಿ ಭತ್ತ ಟೀಚರ್ ಇದ್ರು, ತುಂಬಾ ಒಳ್ಳೆ ಶಿಕ್ಷಕರು. ಅವರು ಈಗ ನಮ್ಮ ಅಗಲಿ ಹೋಗಿದ್ದಾರೆ. ಅದರಿಂದ ನಮಗೆ ದುಃಖದ ಪರಿಸ್ಥಿತಿ ಈಗ. ಅವಾಗ ಒಳ್ಳೆ ಟೀಚರ್ಗಳು, ಒಳ್ಳೆ ಟೀಚರ್ ಆಗಿದ್ರು. ಅವಾಗಿನ ವಿದ್ಯಾಭ್ಯಾಸಕ್ಕೂ ಈಗಿನ ವಿದ್ಯಾಭ್ಯಾಸಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಅವಾಗಿನ ಶಿಕ್ಷಕರು ಅಷ್ಟು ತುಂಬಾ ಚೆನ್ನಾಗಿ ಪಾಠ ಮಾಡುವವರು, ಅಷ್ಟು ಶಿಸ್ತಿನಿಂದ ಇದು ಮಾಡ್ತಿದ್ರು. ಈಗಿಂದ ಇದರಲ್ಲಿ ಮಕ್ಕಳಿಗೆ ಹೊಡೆಯಂಗಿಲ್ಲ. ಅವರು ಯಾವ ರೀತಿ ಮಾಡಿದ್ರು ಅವ್ರನ್ನ ಇದು ಮಾಡ್ಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಹೊಡೆದು ಒಂದ್ ಸ್ವಲ್ಪ ಎಲ್ಲಾರು ಬುದ್ಧಿ ಹೇಳಿ ಹೊಡೆದ್ರೆ ಅವರು ಸೊಸೈಡ್ ಅದೋ ಇದೋ ಏನಾರು ಮಾಡ್ಕೊಂತಿದ್ದಾರೆ. ಅದು ಅದಂಗೆ ಇವಾಗಿನ ಜನರೇಷನ್ ಹಂಗಿದೆ, ಎಂತ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಮಾವ, ಅವಾಗ ಈ ಬಟ್ಟೆ ಗಿಟ್ಟೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಒಂದೇ ಚಡ್ಡಿ ಒಂದೇ ಪ್ಯಾಂಟ್ ಅಂತೆ. ನಾನ್ ನಿಜವಾಗ್ಲೂ ಹೇಳ್ಬೇಕಂತಾದ್ರೆ ಬನಿಯನಿಂದ ಬನಿಯನ್ ಹಾಕೊಂಡು ಹಿಂದೆ ಹರ್ಕ್ ಚಡ್ಡಿಯನ್ನು ಹಾಕೊಂಡು ಬರ್ತಿದ್ದೆ ಇಲ್ಲಿಗೆ. ಇಲ್ಲಿಗೆ ಚೂರು ಕಲೆ ಆಗಿದ್ದ ಬಟ್ಟೆಯನ್ನು ಹಾಕಂಗಿಲ್ಲ ಇವಾಗ. ಹೌದೌದು, ಈಗ ಹಾಕಲ್ಲ. ಚೂರು ಕಲೆ ಆದ್ರೆ ಸ್ಕೂಲಿಗೆ ಹೋಗಲ್ಲ. ಇವಾಗಿನಲ್ಲಿ ಒಂದೇ ಚಡ್ಡಿ, ಒಂದೇ ಅಂಗಿ, ಒಂದೆರಡು ತೂತು ಬೇರೋಕೆ ಹೊಲಿಗೆ ಅಂತ ತುಂಬಾ ಕಷ್ಟದಿಂದ ನಾವು ಓದ್ತಿದ್ದು. ಇವಾಗೆಲ್ಲ ಸ್ಕೂಲಿಗೆ ಬರ್ಲಿಕ್ಕೆ ಆಟೋ ಇದೆ, ಬೇಕಾದ ವೆಹಿಕಲ್ಗಳಿದಾವೆ. ಅವಾಗ ಹಂಗಲ್ಲ. ನಾನು ಅದೇ ಹೇಳೋದು, ಎಂತ ಗೊತ್ತಾ, ಇವಾಗಿನ ಮಕ್ಕಳಿಗೆ ಸ್ಕೂಲ್ ಗಾಡಿ ಎಲ್ಲ ಹೋಗುತ್ತಲ್ಲ, ಮನೆ ಬಾಗಿಲಿಗೆ ಹೋಗಿ ನಿಲ್ತದೆ ಕೆಲವೊಂದ್ ಕಡೆ ಎಲ್ಲ. ಆದ್ರೂ ಕೆಲವೊಂದು ಹುಡುಗರಲ್ಲಿ ನಡ್ಕೊ ಬರ್ತಾರೆ, ಇವಾಗ್ಲೂ ಬರ್ತಾರೆ. ನೋಡ್ಲಿಕ್ಕೆ ಅದೊಂಥರ ಚಂದ ಆಗುತ್ತೆ. ಈ ಸ್ಕೂಲ್ ಬಸ್ ಎಲ್ಲ ಮನೆ ಹತ್ರ ಹೋಗೋದ್ರಿಂದ ಈಗ ಹುಡುಗರು ಏನಾಗ್ತಾರೆ ಅಂದ್ರೆ ಸ್ವಲ್ಪ ಸೋಮಾರಿಗಳಾಗ್ತಿದಾರೇನೋ ಅಂತ ನನ್ನ ಭಾವನೆ. ಅಲ್ಲ ಮಾವ? ಹೌದೌದು. ಅಷ್ಟು ಲವಲವಿಕೆಯಿಂದ ಇರಲ್ಲ. ಅವಾಗೆಲ್ಲ ಎಂತ ಒಂದು 5-6 ಕಿಲೋಮೀಟ್ರು 8-10 ಕಿಲೋಮೀಟರ್ ನಡ್ಕೊ ಬಂದ್ರೆ ಅವ್ರ ಲವಲವಿಕೆ ಎಲ್ಲ ಹೆಂಗಿರ್ತಿತ್ತು, ಚೆನ್ನಾಗಿರ್ತಿತ್ತು. ಮತ್ತೆ ಒಂದು ಸ್ಕೂಲಿಗೆ ಹೋಗೋದು ಹುಮ್ಮಸ್ಸು ಚೆನ್ನಾಗಿತ್ತು. ಈಗ ಮೊದ್ಲೆಲ್ಲ ಬಿಸಿ ಊಟ ಇರಲಿಲ್ಲ, ಇವಾಗೆಲ್ಲ ಬಿಸಿ ಊಟ ಉಂಟು. ನಾವು ಬೆಳಗ್ಗೆ ಬಿಸಿ ಊಟ ಇರಲಿಲ್ಲ. ಇಲ್ಲ ನಾವು ಬರತ್ತೆ ಬಿಸಿ ಊಟ ಇರಲಿಲ್ಲ. ಇವಾಗೆಲ್ಲ ಬಿಸಿ ಊಟ ಉಂಟು. ನಾವು ಅವಾಗೆಲ್ಲ ಟಿಫನ್ ಬಾಕ್ಸಲ್ಲಿ ಹಾಕೊಂಡ್ಬಂದು ತಣ್ಣಗಿದ ಅನ್ನ ಊಟ ಮಾಡಿ ವಿದ್ಯಾಭ್ಯಾಸ ಮಾಡಿ 7ನೇ ತರಗತಿಯವರೆಗೂ ಮುಗಿಸಿ ಮತ್ತೆ ಇಲ್ಲಿ ಹೈಸ್ಕೂಲಿಗೆ ಪ್ರೌಢಶಾಲೆಗೆ ಹೋಗಿದ್ದು. ಮತ್ತು ಆ ಟೈಮಲ್ಲಿ ಓದಿದವ್ರು ನೀವು ನೋಡಿ ಸಂತು, ಎಂಥ ನಾಲೆಡ್ಜ್ ಅಂದರೆ
ಅವರು ಸಾಧಾರಣ ಒಂದು 7ನೇ ಕ್ಲಾಸೇ ಓದಿರಲಿ ಅವ್ರ ಜ್ಞಾನ ಭಂಡಾರನೇ ತುಂಬ್ಕೊಂಡಿರುತ್ತೆ ಅವ್ರ ಹತ್ರ. ಅಕ್ಷರಗಳಾಗಿರ್ಬೋದು ಅಷ್ಟೇ ನೀಟು. ಇವಾಗ ನಾವು PUC ಮುಗಿಸಿರ್ತೀವಿ, ನಮಗೆ ಎಂಥದ್ದು ಗೊತ್ತಿರಲ್ಲ. ಅದೇ ಅವ್ರು ನಾವು ಕೇಳಿ ಅವಾಗ 7ನೇ ಕ್ಲಾಸ್ ಮಾಡಿದವ್ರನ್ನ ಕೇಳಿ, ಅದೇ ಇವ್ರ ಟೈಮಲ್ಲಿ 40-50 ವರ್ಷ ಹಿಂದೆ ಹೋದವರು ಒಂದು 7ನೇ ಕ್ಲಾಸ್ ಓದಿದರೆ ಅವ್ರನ್ನ ಕೇಳಿ ನೀವು, ಅವ್ರ ಹತ್ರ ಎಷ್ಟು ನಾಲೆಡ್ಜ್ ಇರುತ್ತೆ ಅಂದರೆ ಅದು ನನಗೊಂಥರ ವಿಚಿತ್ರ ಆಗೋದು ಮಾರೆ. ಕೆಲವ್ರನ್ನೆಲ್ಲ ಮಾತಾಡ್ತೀನಲ್ಲ ನಾನು, ಭಯಂಕರ ಖುಷಿ ಆಗೋದು. ನಮಗೆ ರಾಮಣ್ಣ ಮಾಸ್ಟರ್ ಅಂತ ಇದ್ರು, ಅವರು ಅಂತ ಇಂಗ್ಲೀಷಿಗಿದ್ರು. ಅವರ ಒಂದು ABCD ಒಂಚೂರು ಬರಿಲ್ಲ ಅಂದರೆ ಕೂರ್ಸ್ಕೊಂಡು ಅಂಗಲಿಗೆ ಹೊಡೆಯೋರು. ಅಂಗಲಿಗೆ ಹೊಡೆದು ಇವಾಗ ನಮಗೆ ನಿಜವಾಗ್ಲೂ ಇಂಗ್ಲೀಷ್ ಒಂದು ಸ್ವಲ್ಪ ಸಾಧಾರಣ ನಾಲೆಡ್ಜ್ ಬಂದಿದೆ. ಯಾಕಂತ ಹೇಳಿದ್ರೆ ಅವಾಗಿಂದ ವಿದ್ಯಾಭ್ಯಾಸ ಹಂಗಿತ್ತು. ಈಗ ನಾವು ಓದಿದ ಇಂಗ್ಲೀಷಿಗೂ ಇವಾಗ ಸೆಕೆಂಡರಿ PUC ಓದಿಯೋ ಇಂಗ್ಲೀಷಿಗೂ ಭಾರಿ ಡಿಫ್ರೆನ್ಸ್ ಇದೆ. ಭಾರಿ ಡಿಫ್ರೆನ್ಸ್ ಉಂಟು. ಮತ್ತೆ ಅವಾಗ ರೂಲ್ ದೊಣ್ಣೆ ಅಂತ ಬರ್ತಿತ್ತು. ರೂಲ್ ದೊಣ್ಣೆ. ನಮಗೆ ರೂಲ್ ದೊಣ್ಣೆ ಇರಲಿ, ನಮಗೆ ಬಣ್ಣದ ಬಿದ್ದಿರ್ತೊಂದು ಬಣ್ಣ ಬಿಟ್ರೆ ಮತ್ತೆ ಐರನ್ ಟೀಚರ್ ಕಲ್ಲ ಹೇಳಿದ್ನಲ್ಲ ಒಂದಿಷ್ಟು ತಕೋಲು ರೂಲ್ ದೊಣ್ಣೆಲ್ಲ ಹೊಡಿತಿದ್ರಂತ. ಹೌದಾ? ಅಯ್ಯೋ, ಕೈ ಗಂಟಿಗೆಲ್ಲ ಹೊಡೆಯೋರು. ಅವಾಗಿನ ಶಿಸ್ತೆ ಅವಾಗಿಂದು, ಇವಾಗ ಕಾಲವಶ ಇಲ್ಲ. ರೂಲ್ ದೊಣ್ಣೆಲಿ ಇಲ್ಲಿ ಹೊಡಿತಿದ್ರಂತ ಹೇಳಕ್ಕೆ ಅವ್ರು ಹೇಳೋದಿಗೆ ನನಗೆ ಇಲ್ಲಿ ಪೆಟ್ಟು ಬಿದ್ದಂಗೆ ಆಗ್ತಿದೆ ಅಲ್ಲ. ಅದನ್ನೆಲ್ಲ ಅನುಭವಿಸಿದಾರಲ್ಲ ಇವರು. ಅವಾಗಿನ ಮಾಸ್ಟ್ರುಗಳು ಟೀಚರ್ಸ್ಗಳು ಅಷ್ಟೇ ಶಿಸ್ತು, ಅಷ್ಟೇ ಒಂದು ಗೌರವದಿಂದ ಪಾಠ ಮಾಡೋರು. ಅವಾಗಿದ್ದೊಂದು 3-4 ಟೀಚರ್ ಹೆಸರು ನೆನಪಿದೆ ನನಗೆ. 4-5 ಟೀಚರ್ ಹೆಸರು ಹೇಳ್ಬೋದಾ? ಕುಮಾರ್ ಮಾಸ್ಟ್ರು, ರಾಮಣ್ಣ ಮಾಸ್ಟ್ರು, ಮತ್ತೆ ಎಲಿಜಬೆತ್ ಟೀಚರ್ ಅಂತೇಳಿ, ರಾಮಕೃಷ್ಣ ಭಟ್ರು ಅಂತೇಳಿ, ವರ್ಧಮಾನ್ ಮಾಸ್ಟರ್ ಅಂತೇಳಿ ಇಲ್ಲಿಗೆ ನಾವು ಓದ್ತಿರ್ಬೇಕಾದ್ರೆ ಬರ್ತಾ ಇದ್ರು. ತುಂಬ ಒಳ್ಳೆ ಮಾಸ್ಟ್ರುಗಳು, ಮಾತ್ರ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಅವರು ವಿದ್ಯಾಭ್ಯಾಸದಿಂದ ನಾವು ಇವಾಗ ಎಲ್ಲೇ ಹೋದ್ರು ಒಂದು ಜೀವನ ಮಾಡ್ಕೊಂಬರ್ತು ಅಂತ ಶಕ್ತಿ ನಮ್ಮಲ್ಲಿದೆ. ಅದೇ ಸ್ಕೂಲ್ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಬಿಚ್ಚಿ ಕೆಲಸ ಮಾಡ್ತಾ ಇದ್ದೀನಿ. ಹೆಂಗೆ ನಿಮಗೆ ಸ್ಕೂಲ್ ಈಗ ಬಿತ್ತಿರೋದು ನಿಂಗೆ ಖುಷಿ ಆಗ್ತಂటే? ಖುಷಿ ಅಲ್ಲ, ಯಾಕಂದ್ರೆ ಹೊಸ ಮಾಡೋನ್ ಬೇಕಲ್ಲ. ಈ ಮೊದ್ಲಿದ್ದಂಗೆ ಈಗಿರ್ಬಾರ್ದಲ್ಲ ಅಂತ ಚೇಂಜ್ ಮಾಡ್ತಿರೋದಕ್ಕೆ ಉದ್ದೇಶಕ್ಕೆ ಮಾಡ್ತಿದ್ದಾರೆ. ಆದರೂ ಒಂಥರ ಬೇಜಾರು. ಹೌದಲ್ಲ? ಬೇಜಾರು, ಹೌದು. ಅವಾಗಿರ್ಬೇಕಾದ್ರೆ ನಾವು ಓದ್ತಾ ಇರ್ಬೇಕಾದ್ರೆ ಪಕ್ಕಾ ಸಿಕ್ತು. ಸರಿ, ಹಂಗಾದ್ರೆ ಹಳೆ ನೆನಪುಗಳನ್ನ ಒಂದೆರಡು ನನ್ನ ಜೊತೆ ಹಂಚ್ಕೊಂಡಿದ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳೋದು ಬೇಕಾಗಿಲ್ಲ. ತುಂಬ ಧನ್ಯವಾದ. ನಾನು ಯೂಟ್ಯೂಬ್ಗೆ ಮಾತಾಡುವಂಥ ಅವಕಾಶ ಸಿಕ್ಕಿದ್ದಕ್ಕೂ ನಿಮಗೆಲ್ಲ ತುಂಬ ಒಂದು ಹೃದಯಪೂರ್ವಕ ನಮಸ್ಕಾರ ಇದು ಮಾಡ್ತೀನಿ. ಹರಸಿ ಬೆಳೆಸಿ ಉಳಿಸಿ ನಮ್ಮನ್ನು ಉಳಿಸಿ. ಸರಿಮಾ, ಕೆಲಸ ಮಾಡಿ ಮತ್ತೆ ಬೈದಿದ್ರೆ ಅಲ್ಲ? ಇಲ್ಲಪ್ಪ, ತೊಂದರೆ ಇಲ್ಲ. ಇದೇನು ಊಟ ಟೈಮ್ ಇದು. ಹೌದಾ? ಸರಿ ಸರಿ. ಸಂತೋಷ್ ಹೇಳಿ. ಒಂದೆರಡು ಮ್ಯಾಚ್ ಆಡ ತುಂಬ ದಿನ ಆಯಿತು ಹೋಗಿ. ಇಟ್ಸ್ ಕ್ಯಾನ್ಸಲ್. ಯಾಕೆ? ಇದು ಸರ್ವ್ ಮಾಡತ್ತಿಗೆ ಪಾಯಿಂಟ್ ಹೇಳಿ ಹೊಡಿಬೇಕು. ಅವಾಗ ಹೆಂಗೆ ಎಂತ ಪಾಯಿಂಟ್ ಅದು? ಲವರ್ ಲವ್. ಆಕ್ಚುಲಿ ಅದು ನಾವು ಹೆಂಗೆ ಕೇಳ್ತಿತ್ತು ಹೇಳಿ, ಲವರ್ ಲವ್ ಅಂತ. ಓ, ಲವ್ ಅದು ನೀವು ಅಲ್ಲಿಗೆ ಹೋದ್ ಬೇರೆ. ಓಕೆ ಓಕೆ ಮಾಡಿ. ಈಗೆಲ್ಲ ಹೊಡಿಲಿಕ್ಕೆ ದೊಡ್ಡವ್ರು ಈಗ ಹೊಡಿತಿದ್ರು. ಮತ್ತೆ ಸರಿ ಬಿಟ್ಟು ಬೀಳ್ತಿತ್ತು ಮಾತ್ರ. ಮತ್ತೆ ಹಿಡ್ದು ಎಸೆಯೋದೆಲ್ಲ ಇತ್ತು. ಹಾ, ಇದರಲ್ಲಿ ಲಗೋರಿನೇ ಚಂದ ಇದರಲ್ಲಿ. ಹೌದು, ಮತ್ತೆಂತ. ಮತ್ತೆ ಸಂತು ಇನ್ನೊಂದು, ಇದಕ್ಕೆ ಸಾಕ್ಸ್ ಆಗ್ತಿತ್ತು ಗೊತ್ತಾ ನಿಮ್ಗೆ? ಹಾಂ, ಸಾಕ್ಸ್ ಬೇಕಂತ ಅದಕ್ಕೆ ತೂತು ಮಾಡಿದ್ದು ಉಂಟು. ಹೌದೌದು. ಮತ್ತು ತೂತಾಗಿರೋ ಇಲ್ಲ, ತೂತಾಗಿದೆ ಅಂತ ಹೇಳಿ ಆಡುದೆ. ಜ್ಞಾನ ತೆಗೊಳ್ಳಕ್ಕೆ ಇನ್ನೊಮ್ಮೆ ಕೈ ಮುಗಿ ಅನಿಸ್ತುಂಟು ಮಾರೆ ನನಗೆ. ಮುಗಿರಿ ಅಲ್ಲ, ಇವಾಗ ವಿದ್ಯೆ ಕಲ್ತಾದ್ಮೇಲೆ ಯೋಚನೆ ಮಾಡೋ ಶಕ್ತಿ, ಆಲೋಚನೆ ಶಕ್ತಿ ಏನಿದೆಯಲ್ಲ, ಅದು ಕೊಟ್ಟಿರೋದೇ ಇಲ್ಲಿಂದ. ಹೌದು. ನಾವೇನು ಯೋಚನೆ ಮಾಡ್ತೀವಲ್ಲ, ಇಲ್ಲ ನಾವೆಲ್ಲರೂ ಯೋಚನೆ ಮಾಡ್ತಾರೆ, ಆದರೆ ಒಂದು ವಿದ್ಯೆ ಇರೋರು ಯೋಚನೆ ಮಾಡೋದು ವ್ಯತ್ಯಾಸ ಇರುತ್ತೆ. ಆದರೆ ಒಂದು ವಿದ್ಯೆ ಕಲ್ತಾದ್ಮೇಲೆ ಯೋಚನೆ ಮಾಡೋ ಶಕ್ತಿ, ಆಲೋಚನೆ ಶಕ್ತಿ ಏನಿದೆಯಲ್ಲ, ಅದು ಕೊಟ್ಟಿರೋದೇ ಇಲ್ಲಿಂದ. ಹೌದು. ನಾವೇನು ಯೋಚನೆ ಮಾಡ್ತೀವಲ್ಲ, ಇಲ್ಲ ನಾವೆಲ್ಲರೂ ಯೋಚನೆ ಮಾಡ್ತಾರೆ, ಆದರೆ ಒಂದು ವಿದ್ಯೆ ಇರೋರು ಯೋಚನೆ ಮಾಡೋದು ವ್ಯತ್ಯಾಸ ಇರುತ್ತೆ. ಮತ್ತೆ ಸಂತು ಇನ್ನೇನಾದರೂ? ತುಂಬ ನೆನಪುಗಳು ಅಂದರೆ ಸ್ಕೂಲ್ ಎಲ್ಲರೂ ನೆನಪಿರ್ತದೆ ನನಗೆ. ಮತ್ತೆ ಇಲ್ಲೇನು ಗೊತ್ತಾ, ಹಿರೇಬಲ್ ಪರಿಸರದಲ್ಲಿ ನೀವು ಈಗ ನಾನು ಸೇಕರ್ಡ್ ಹೋಟೆಲ್ ಓದ್ತಿರೋದ, ನೀವು ಅಲ್ಲಿ ಓದ್ತಿದ್ರಿ. ಮ್ಯಾಚ್ ಅಂತ ಬಂದಾಗ ನಮಗೆಲ್ಲ ಫೈನಲ್ ಬಿದ್ದಾಗ, ಅದು ಫೈನಲ್ ಅಲ್ಲ, ಅಲ್ಲಿ ಫ್ರೆಂಡ್ಸ್ ಜೊತೆ ಆಡ್ದಂಗೆ ಆಡ್ತಿತ್ತು. ಹೌದೌದು. ಅವಾಗ ನಮಗೆ ಬೈದಿದ್ದು ಉಂಟು, ನೀವು ಸ್ಪೋರ್ಟ್ಸ್ ಥರ ಆಡ್ರೋ ಅಂತ. ನಾವು ನೋಡಿದ್ರೆ ಇಲ್ಲಿ ಎಲ್ಲ ಈ ಪುಂಡಿ ಆಗಲಿ ಅವರೆಲ್ಲ ನಮ್ಮ ಒಳ್ಳೆ ಪರಿಚಯ ಅಲ್ಲ. ಮತ್ತೆ ಸ್ಪೋರ್ಟ್ಸ್ ಅಂತ ಬಂದ್ರೆ ನಾವು ಬದ್ಧ ವೈರಿಗಳಾಗೂ ರೆಡಿ ಇದ್ವಲ್ಲ. ಬೇರೆ ಅದು ಬದ್ಧ ವೈರಿ ಅಂದ್ರೆ ಬದ್ಧ ವೈರಿ. ನೀವು ಯಾಕೆ ಬಿಟ್ಕೊಡ್ಬೇಕು, ನಾವು ಯಾಕೆ ಬಿಟ್ಕೊಡ್ಬೇಕು. ಹೌದೌದು. ಭಾರಿ ಮಜಾ ಆಯ್ತು ಮಾರೆ. PT ಸರ್ಗಳು ಅಷ್ಟೇ,
ಸ್ಪೋರ್ಟ್ಸ್ ಅಂತ ಬಂದಾಗ ಲೆವೆಲೇ ಬೇರೆ. ಅದೇನು ಆಡ್ಬೇಕಲ್ಲ ಆಡಬೇಕು. ನಮಗೆ ಪಿ ಟಿ ಕೂಡ ಇರಲಿಲ್ಲ ಪಾಪ. ನಾವು ಅದನ್ನು ಕೂಡ ಮೆಚ್ಚಲೇಬೇಕು. ನಮ್ಮ ಇದ್ರ ಸ್ಕೂಲಲ್ಲಿ ಪಿ ಟಿಲಿ ಒಳ್ಳೆ ಕಲಿಸ್ಕೊಟ್ರು. ಯಾರಿಗೆಲ್ಲ ನೆನಪು ಇನ್ನೇನು ಬರುತ್ತೆ, ಯಾಕಂದ್ರೆ ನೆನಪುಗಳು ಒಂದು ರಾಶಿ ತಂದು ಒಂದೇ ಸಲ ತಲೆಯಲ್ಲಿ ಕೂತ್ರೆ ಯಾವ್ದು ಹೇಳೋದು ಯಾವ್ದು ಬಿಡೋ ಅಂತ ಅದುವೇ ಮರ್ತೋಗಿರುತ್ತೆ. ಯಾರಾದ್ರೂ ಹೀಗೆ ತುಂಬ ಇದರಿಂದ ಒಂದು ಸಾವಿರಾರು ಜನ, ಎಷ್ಟು ಸಾವಿರ ಜನ, ಈಗ ಇದು 53 ಏನೋ ಹೇಳಿದ್ರು ಕಟ್ಟಿರೋದಂತೆ. ಇಲ್ಲಿಂದ ಎಷ್ಟು ವಿದ್ಯಾರ್ಥಿಗಳು ಹೋಗಿರ್ಬೋದು, ಎಷ್ಟು ಜ್ಞಾನ ಭಂಡಾರ. ಅವರು ಇನ್ನು ಅದರಿಂದ ಟೀಚರ್ಸ್ ಆದವ್ರು ಎಷ್ಟೋ ಇನ್ನೇ ಏನೇನೋ ಆಗಿರ್ತಾರೆ. ಮತ್ತೆ ನಮಗಲ್ಲಿ ತುಂಬಾ ಜನ ಹೇಳಿದ್ರು ಹಿರೇಬೈಲ್ ಅವರು, ಸ್ಕೂಲ್ದೊಂದು ಮಾಡಿ. ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಅವ್ರಿಗೂ ಅಷ್ಟೇ ಗೌರವ, ಅಷ್ಟೇ ಪ್ರೀತಿ, ಅಭಿಮಾನ ಈ ಸ್ಕೂಲ್ ಮೇಲೆ ಇದೆ. ಹೌದು. ಈಗ ನೋಡಿ ನಾವು ಬರೋದು ಸ್ವಲ್ಪ ಲೇಟ್ ಆಯ್ತು ಮಾರ್ರೆ. ಹೌದು. ಮತ್ತೆ ಇದು ಇಲ್ಲಿಂದ ಡಾಕ್ಟ್ರು ಟೀಚರ್ಸ್ ಹೋದ ಅವ್ರನ್ನ ಮಾತ್ರ ನೆನ್ಪು ಮಾಡ್ಕೊಳ್ಳೋದಲ್ಲ, ಇಲ್ಲಿಂದ ಪ್ರತಿಯೊಬ್ರು ಯಾರೆಲ್ಲ ವಿದ್ಯೆ ಪಡ್ಕೊಂಡು ಹೋಗಿದಾರೋ ಎಲ್ಲ ವಿದ್ಯಾರ್ಥಿಗಳು ಅವ್ರವ್ರ ಕೆಲಸ ಅವ್ರವ್ರಿಗೆ ದೊಡ್ಡದೆ. ಅವ್ರು ಏನೇ ಕೆಲಸ ಮಾಡ್ತಾರೆ, ನಮ್ಮ ಕೆಲಸ ನಮ್ಗೆ ದೊಡ್ಡದೆ. ನಮಗೊಂದೊಂದು ಊಟ ಅದು ಮಾಡ್ಕೊಡುತ್ತೆ ಅಂದ್ರೆ ಆ ಕೆಲಸ ದೊಡ್ಡದೆ. ಯಾವ್ದು ಕೀಳಿಲ್ಲ, ಯಾವ್ದು ಮೇಲಿಲ್ಲ. ಮತ್ತೆ ಇನ್ನೇನು, ಮತ್ತೆ ಇನ್ನು ನೋಡ್ತಾ ಕೂತ್ರೆ ಸಂಜೆ ಆಗ್ಬೋದು. ನೆನಪುಗಳ ರಾಶಿ ನಾವು ಎಳಿಬೇಕಾದ್ರೆ. ಗೋಲಿ ಆಡ್ತಿರ್ಲಿಲ್ಲ ಇಲ್ಲಿ? ಗೋಲಿ ಆ ಕಡೆ ಜಾಬಲ್ಲಿ ನೋಡಿದ್ರೆ ಗೋಲಿ, ಈ ಕಡೆ ಜಾಬ್ ಮತ್ತೆ ಒಂದು ಬಾಟ್ಲಲ್ಲಿ ಗೋಲಿ, ಮನೆಯಲ್ಲಿ ಒಂದು ಗಾಜಿನ ಬಾಕ್ಸಲ್ಲಿ ಗೋಲಿ. ಹೌದು. ಅದನ್ನ ಇಟ್ಟು ನೀಟಾಗಿ ಒಟ್ಟಿಟ್ಟು ಮಾಡ್ತಿದ್ವಿ. ಮತ್ತೆ ಗೋಲಿ ಇಡ್ಲಿಕ್ಕೆ ಒಂದು ಜಾಮಿಟ್ರಿ ಬಾಕ್ಸ್ ಇತ್ತು. ಅದೇ ಅದೇ ಖಾಲಿ ಮಾಡಿ ಅದು ಫುಲ್ ನೀಟಾಗಿ ಇಡ್ತಿದ್ವಿ. ಮತ್ತೆ ಕಲ್ಲಾಟ ಆಡ್ತಿರ್ಲಿಲ್ವ ನೀವು? ಕಲ್ಲಾಟ ಕಡಿಮೆ, ಹುಡುಗಿರು ಜಾಸ್ತಿ ಆಡ್ತಿದ್ರು. ಇದಲ್ಲ ಹಿಂಗೆ ಅದೆಲ್ಲ ಹಿಂಗೆಲ್ಲ ಗೀಟೆಲ್ಲ ಆಡ್ದು ಇದು ಮಾಡಕ್ಕುಂಟು. ಹಿಂಗೆ ಗೋಲಿ ಪೆಟ್ಟು ಗೊತ್ತಲ್ಲ ನಿಮ್ಗೆ? ನೋಡಿ ಈಚೆ ಇದ್ ಮಾರ. ಗೋಲಿ ಭಯಂಕರ. ನಾನೊಂದು ಹೈಸ್ಕೂಲಲ್ಲಿ ಇಲ್ಲಿ ಆಡಿದ್ದು. ಹೌದಾ? ಒಂದು ಹೈಸ್ಕೂಲಲ್ಲಿ ಹಿಂಗೆ ಆಡ್ತಿದ್ದೆ ಮಾರ್ರೆ. ಚಂದ್ರಕಾಂತ್ ಸರ್ ಅಂತ ಗೊತ್ತಿರ್ಬೋದು ನಿಮಗೆ? ಗೊತ್ತಿದೆ. ಅವರು ಹಿಂದೆ ನಿಂತಿದ್ದಾರೆ. ಅವಾಗ ಎಕ್ಸಾಮ್, ನಾನೇನು ಮಂಡಿ ಪೆಟ್ಟು ಅಂತ ಭಯಂಕರ ಪೆಟ್ಟು ಹಿಂಗೆ ಮಂಡಿ. ಮುಂದ್ಗಡೆ ಫ್ರೆಂಡ್ ಇದ್ದಾನೆ, ನಾನು ಅವನಿಗೆ ಬೈಯೋದು ಶೂಟು, ನೋಡಿ ಬೋಳಿ ಮನೆ ಹೊಡಿತೀನಿ ನೋಡಿ ಈಗ ಅಂತ. ಎಲ್ಲಿ ಹೊಡೆಯೋದು? ಎಲ್ಲ ಬಂದು ಇಲ್ಲಿ ಕೂದಲು ಯಾಕೋ ಎಳ್ದಂಗೆ ಆಗ್ತಿದೆ. ಯಾರಂತ ಹಿಂಗೆ ನೋಡ್ತೀನಿ, ನಮ್ಮ ಚಂದ್ರಕಾಂತ್ ಮಾಸ್ಟ್ರು. ಪವನು, ನೀನು ಒಳ್ಳೆ ವಿದ್ಯಾರ್ಥಿ ಅನ್ಕೊಂಡಿದ್ದೆ, ಬರ್ತಾ 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 ಏನೋ ರಾಯರ ಕುದುರೆ ಕತ್ತೆ ಆಗ್ತಿದೆ. ಅದು ಅರ್ಧ ಮಾತ್ರ ಹೇಳೋದವ್ರು, ಅರ್ಧ ನಮ್ಮ ಹತ್ರ ಏನಾಗ್ತಿದೆ, ಏನಾಗ್ತಿದೆ ಮಂಗ ತಿಂದವ. ಸ್ಕೂಲ್ ಮತ್ತೆ ಇನ್ನೊಂದು ಯಾವ್ದು ಗೇಮ್ ಗೊತ್ತಾ? ಇದು ಮಾರೆ, ಅದು ಇದು ಬೀಜ ಸಿಗುತ್ತಲ್ಲ, ಬೀಜ ಅಲ್ಲ, ಒಂದು ರಬ್ಬರ್ ಬೀಜ ಏನೋ ಹೇಳ್ತಾರ ನಮ್ಮ ಕಡೆ. ಅದು ಅದ್ರಲ್ಲೂ ಕೂಡ ಆಡ್ತಿದ್ರು. ಹಿಂಗ್ ಹೊಡಿಯೋದು, ಹಿಂಗೆ ಹೊಡಿಯೋದು. ಅದು ನಮಗೆ ಯಾರು ಹೊಡಿತಾರ ಅದು ನಮಗೆ. ಮತ್ತೆ ಇನ್ನೊಂದು ಬರ್ತಾ ಇತ್ತು, ಚೂರು ಮಿತ್ತಿತ್ತು ನಾವು ಫ್ರೇಮ್ ಅಂಚತ್ತೆ. ಕಟ್ ಮಾಡ್ತಾರೆ. ಮತ್ತೆ ಸಂತು, ಇನ್ನೊಂದು ಬರ್ತಾ ಇತ್ತು, ಕಪ್ಪುದು ಬಿಸಿ ಮಾಡೋ ಕಾಯಿ. ಗೊತ್ತಾ ನಿಮಗೆ? ಗೊತ್ತು. ಅದು ಇದ್ರಿ ಕಾಯಿ, ಅಂಟೋಳ ಇದಲ್ಲ? ಅದಲ್ಲ, ಅದ್ರಲ್ಲೊಂದು ಅದ್ರದ್ದು ಕಾಯಿ ಬರ್ತಿತ್ತು, ಹಿಂಗೆ ಗುಜ್ಜಿ. ಇನ್ನೊಂದು ಬರ್ತಿತ್ತು, ಇನ್ನೊಂದು ಕಾಯಿ. ಹೌದು ಗೊತ್ತಾಯ್ತು. ಬಾರಿ ಗಟ್ಟಿ ಅಲ್ಲ ಅದು, ಬಿಸಿ ಮಾಡೋದು. ಇಲ್ಲಿಗೆ ಚಡ್ಡಿ ಇಷ್ಟ ಅಲ್ಲ, ಗೊತ್ತಿಲ್ಲ ಇಲ್ಲಿ ಅವನಿಗೆ ಗೊತ್ತಾಗ್ಬಾರ್ದು ಇಲ್ಲಿ ಬಿಸಿ ಮಾಡ್ತಿರೋದು. ಎಲ್ಲ ಹಿಂಗೆ ಒತ್ತಿ ಅವನ ಹತ್ರ ಮಾತಾಡ್ತಾ ಮೆಲ್ಲ ಹಿಂಗೆ ಇಟ್ಬಿಡ್ತು. ಮತ್ತೆ ಅವಾಗ ಚಡ್ಡಿ ಇಷ್ಟೇ ಬರೋದಲ್ಲ. ನಾನಂತರ ಪ್ಯಾಂಟ್ ಎಲ್ಲ ಸ್ವಲ್ಪ ಟೈಮ್ ನಂತರ. ಪ್ಯಾಂಟ್ ನಾವು ಹೈಸ್ಕೂಲ್ಗೆ ಹೋದ್ಮೇಲೆ ಪ್ಯಾಂಟ್ ಹಾಕಿದ್ವಿ. ನಾವು 5th ಇತ್ತು ಪ್ಯಾಂಟ್. 5th ಹಾಕ್ತಿದ್ವಿ ನಾವು. ಅದ್ರ ಚಿಕ್ಕ ಹಿಂಗೆ ಮಾಡಿ ಇಲ್ಲಿಗೆ ಇಡೋದು. ಅದು ಗುಳ್ಳೆ ಬರೋದ್ರಿ, ಅದು ಅಷ್ಟು ಬಿಸಿ. ನಮ್ಮಿಬ್ಬರು ಹೇರ್ ಸ್ಟೈಲ್ ನೋಡಿ, ಇವ್ರದ್ದು ನೋಡಿ, ನನ್ನ ನೋಡಿ. ಅವಾಗ ಕೆಳಗಡೆ ಕೃಷ್ಣಣ್ಣನಿಗೆ ಬಂದು ಹೇಳಾಯ್ತು, ಅಲ್ಲಿ ಕೃಷ್ಣಣ್ಣನಿಗೆ ಸ್ಕೂಲ್ ಮಕ್ಳಿಗೆ ಈ ತರ ಕಟಿಂಗ್ ಅಷ್ಟೇ, ಎಕ್ಸ್ಟ್ರಾ ಮಾಡಂಗೆ ಇಲ್ಲ. ಮತ್ತೆ ಕಟ್ಟಿಂಗ್ ಅವಾಗ ಹೋಗಿ ಕೂತ್ರ ಆಯ್ತು, ಹಿಂಗ್ ಮಾಡಿರೋದು ಅಷ್ಟೇ. ಮತ್ತೆ ಕಟಿಂಗಿಗೆ ಅಂತ ರಜಾ ಮಾಡಿದ್ದು ಉಂಟು ನಾವು. ಮತ್ತೆ ಎಲ್ಲ ಟೀಚರ್ಸ್ ಅಲ್ಲಿ ಗೊತ್ತಿರೋದ್ರಿಂದ ಅವರು ಕರೆಕ್ಟಾಗಿ ಕಟಿಂಗ್ ಏನ್ ಬೇಕು ಶಿಸ್ತೆಲ್ಲ ಮಾಡಿ ಕಳಿಸ್ತಿದ್ರು. ನಾವಿಲ್ಲ, ಹಂಗೆಲ್ಲ ಮಾಡಂಗ್ ಸೀನೇ ಇಲ್ಲ. ಇವಾಗ ಹೆಬ್ಬುಲಿ, ಇದು ಮುಲ್ಲೆಟ್ಟು ಎಲ್ಲ ಇದೆ ಕಟ್ಟಿಂಗ್. ತಬ್ಬುಲಿಗಳೆಲ್ಲ ಅವಾಗ ಏನಿಲ್ಲ. ಮತ್ತೆ ಹೇರ್ ಸ್ಟೈಲ್ ಇವಾಗ ಹಿಂಗೆ ಅಂತ. ಅವಾಗ ನೀಟಾಗಿ ಹೋದ್ರೆ ನೋಡಿ, ಇದು
ಹಾಂ ಮೆಡ್ಲೆ ತೆಗೆದು ಇನ್ನೊಂಚೂರು ಮಾಡಿ ಕೂದಲು ಸ್ವಲ್ಪ ಹಿಂಗೆ ಹಾರಕ್ಕೆ ಬಿಡೋದು. ಹೌದೌದು. ಅದು ಕಾಲೇಜ್ವರೆಗೂ ನಂದು ಅದೇ ಸ್ಟೈಲ್ ಇತ್ತು. ಮೇಲೆ ಹಿಂಗೆ ಮಾಡಿ ಆಮೇಲೆ 7th ಏನು ಗೊತ್ತಾ, ಕ್ರಾಪು ಫುಲ್ ಕ್ರಾಪ್ ಇಲ್ಲಿವರೆಗೆ. ಒಂದು ಸ್ವಲ್ಪ ಎಣ್ಣೆ ಬೇರೆ ಇಲ್ಲಿ ಅದೆಲ್ಲ ಇಳಿಯೋದು. ಇದು ನಮ್ಮ ತಾಯಿ ಅಂದ್ರೆ ಗೊತ್ತಲ್ಲ ನಿಮಗೆ, ಚೂರು ಹಾಕೊಂಡ್ರೆ ಗೊತ್ತಾಗಲ್ಲ ನಿಮ್ಗೆ, ನೆತ್ತಿಗೆ ಹಾಕ್ಬೇಕಂತ ತಲೆಗೆ ಹಾಕೋದು ಕೊಟ್ಟದು. ಅದು ಸ್ಕೂಲಿಗೆ ಬರುತ್ತೆ ಇಲ್ಲಿ ಇಳಿಯೋದು. ಮತ್ತೆ ಸಂತು, ನಿಮಗೆ ಪೆನ್ ಯಾವಾಗ ಹಿಡ್ದಿದ್ದು ನೀವು? ಅದು 5-6ನೇ ಕ್ಲಾಸ್ ಏನೋ. ನಾನು ಪೆನ್ ಹಿಡ್ದಿದ್ದು ಈ ಸ್ಕೂಲಿಗೆ ಬಂದಮೇಲೆ. ಪೆನ್ನಲ್ಲಿ ಬರದೇ ಗೊತ್ತಿರಲಿಲ್ಲ ನನಗೆ. 1 to 4th ಕೊಡ್ತಿದ್ದು. 1 to 5th ಹೌದು, ನಾನು 5th ತನಕ ಯಡೂರಲ್ಲಿ ಓದಿದ್ದಲ್ಲ, ಅಲ್ಲಿ ನಿಮಗೆ 1 to 4th ಬರೀ ಪೆನ್ಸಿಲೇ. 1 to 4th 5th ಪೆನ್ ಕೊಟ್ಟಿರೋದು, ರೆಡ್ ಇಂಕ್ ಮಾಡೋದು ಬರೀಲಿಕ್ಕೆ. ಅದು ಡಾರ್ಕ್ ಬರಲ್ಲ ಅಂತ ನಾಲಿಗೆ ಹಾಕೋದು ಬರೆಯೋದು. ನಾನೇನಾದರೂ ಪೆನ್ ಯೂಸ್ ಮಾಡಿದರೆ ಅದು ಇಲ್ಲಿ ಬಂದ ಮೇಲೇ. ಮತ್ತೆ ಪೆನ್ಸಿಲಲ್ಲಿ ಪೆನ್ಸಿಲ್ ಯೂಸ್ ಮಾಡಿದವನು ಅವನು ಒಂದು ದೊಡ್ಡ ತಲೆ ಅವಾಗ. ಒಂದು ಸ್ವಲ್ಪ ರಿಚ್ಚು ಮತ್ತೆ ಒಂಥರ ಪೆನ್ಸಿಲ್ ಪೆನ್ ರಬ್ಬರ್ ಇದ್ದವನು ಅವನು ಇನ್ನೊಬ್ಬ ಅವನು ಹಂಗೆ. ಮತ್ತೆ ಇಲ್ಲಿ 2 ಸೈಡಿಂದ ಪೆನ್ಸಿಲ್ನ ಚೂಪ್ ಮಾಡಿ ಅದು ಇಷ್ಟು ಆಗಿರೋದು ಇದೆ. 2 ಸೈಡಿಂದನೂ ಬರಿಬೇಕು. ಹೌದೌದು, ಆ ರೀತಿ ಮಾಡಿ ಇಟ್ಟಿರೋದು. ಅವಾಗ ಮೆಂಡರ್ ಅಂತಿರಲಿಲ್ಲ ನಾವು, ಬೆಂಡರ್ ಮತ್ತೆ ಇನ್ನಂತ ಶಾರ್ಪ್ನರ್ ಅಂತ ಇವಾಗ ಹೇಳೋದು. ಮತ್ತೆ ಇನ್ನೊಂದು ಇತ್ತಲ್ಲ ರಬ್ಬರ್ ಹೇಳೋದು ಹಿಂಗೆ ಹಂಗೆ ಹೇಳ್ಸೋದು, ಅವನು ಇದಂತೆ ಅಂತ. ಮತ್ತೆ ಲವ್ ಸ್ಟೋರಿಗಳು ಏನಾದ್ರು ನೆನಪಿದೆಯಾ ಇಲ್ಲಿ? ನನಗೆ ಲವ್ ಅಂದ್ರೆ ಎಂತಂತ ನಾವು ಗೊತ್ತಿರಲ್ಲ, ಬಟ್ ನಮ್ಮ ಜೊತೆ ಓದರ್ ಹೇಳ್ತಿದ್ರು. ಹೌದು, ಈ ಪಕ್ಕದಲ್ಲಿ ಕೂರೋನು ಇನ್ನೊಬ್ಬ ಲವ್ ಉಂಡಿಯಾ, ಕಾಲೆಗಳು ಉಂಡಿಯಾ. ಅದ್ರ ಪ್ರೈಮರಿಲಿ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ, ನನಗೇನು ನೆನಪಿಲ್ಲ. ಅಂದ್ರೆ ಎಂತ ನಮಗೆ ಗಂಧ ಗಾಳಿ ಗೊತ್ತಿರ್ಲಿಲ್ಲ ಅವಾಗ. ಹುಡುಗರಿಗೆ ಏನಾಗಬೇಕು ಜೊತೆಲಿ ಹೋದನು ಕಳನಡ್ಚ ಅಂತ ಭಯಂಕರ ಅಂತ ಹೇಳ್ಬಿಡ್ತಿದ್ರು. ಸುಮ್ಮನೆ ಮಾತಾಡಿದ್ರೆ ಸಾಕು, ನಗಾಡ್ತಾ 1-2 ಸರಿ ನೋಡಿ 1-2 ಸ್ಮೈಲ್ ಕೊಟ್ಟು ಹಿಂಗಂದ್ರೆ ಸಾಕು. ಒಂದು ವರ್ಷ ಇವಾಗ ಇರ್ತದೆ ಯಾರಿಗಾದ್ರು. ನನಗೊಂದು ಮ್ಯಾಟ್ರ್ ನೆನಪಿದೆ, ಆ ಹುಡುಗಿ ಹೆಸರು ಹೇಳಲ್ಲ. ಏನಾಗಿದ್ದು, ಇಲ್ಲಿ ಬಂದಲ್ಲ ನಾನು, ಒಂದು 5th ಬಂದಿದ್ದೆ, 6th ಬಂದಿದ್ದು ಇಲ್ಲಿ. 6th 7th ಇಲ್ಲ. ಅದೇ ಹುಡುಗಿನ ಸುಮ್ಮನೆ ಹಿಂಗೆ ಮಾತಾಡಿಲ್ಲ, ನಗಾಡ್ಕೊಂಡು ಅದು ಇದು ಅಂತ. ಅದು ಇಲ್ಲಿಂದ ಹೈಸ್ಕೂಲ್ವರೆಗೂ ಹೋಗಿತ್ತು ಅದು ಸ್ಟೋರಿ. ಹೈಸ್ಕೂಲಲ್ಲೇ 2 ವರ್ಷ ಆಯ್ತದು. ಪಾಪ ಆ ಹುಡುಗಿ 10 ಗಿತ್ತೆಲ್ಲ ಮಾಡಿದ್ದೀನಿ. ನನ್ಗೊಂಥರ ಬೇಜಾರು ಮಾರೆ, ನಾನು ಎಂತ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಅದು ಹೆಂಗಂದ್ರೆ ಏನಾಗೋದು, ಈ ಹುಡುಗಿರ ಹತ್ರ ಹೆಚ್ಚಮಿದ್ದಲ್ಲಿ ಹೋಗ್ತಾರೆ ಅಂದ್ರೆ ನಮಗೆ ನಡ್ಕೊ, ಅಲ್ಲಿ ಶುರುವೇ ನಡ್ಗು. ಇವಾಗ ಎದುರು ಎಲ್ಲ ಮಾತಾಡೋರು, ಅವಾಗ ಮಾತಾಡೋದಿರ್ಲಿ, ಇರೋ ನಿನ್ ಟೀಚರ್ ಹತ್ರ ಹೇಳ್ಕೊಡ್ತೀನಿ ಇರೋ, 2 ಸಲ ಬೆರಳು ಅಲ್ಲಾಡಿಸಿದ್ರು ಟೀಚರ್ ಹತ್ರ ಹೇಳ್ಕೊಡೋದು, ಮನೇಲಿ ಅಪ್ಪ ಅಮ್ಮನ ಹತ್ರ ಹೇಳ್ಕೊಡೋದು. ಮತ್ತೆ ಮನೇಲಿ ಯಾರ್ದಾದ್ರು ಪೋಷಕರು ಮಾರನೇ ದಿವಸ ಸ್ಕೂಲಿಗೆ ಬಂದ್ರು ಅಂದ್ರೆ, ಹಿಂದೆ ದಿವಸ ನಮ್ದೇನಾದ್ರು ಸ್ವಲ್ಪ ಗಲಾಟೆ ಆಗಿ ಮಾರನೇ ದಿವಸ ಅವ್ರು ಬೇರೆ ವಿಷಯಕ್ಕೆ ಬರಲಿ ಪೋಷಕರು, ಬಟ್ ಇಲ್ಲಿ ಒಳಗೆ ಕೂತವನಿಗೆ ಪುಕ್ಕು 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 ಅಂತಿರುತ್ತೆ. ಅದೇ ಹೇಳಿದ್ನಲ್ಲ ಲವ್ ಸ್ಟೋರಿಗಳಂತ, ಅದೆಲ್ಲಾದ್ರೂ ಹೆಚ್ಚಂಬಿಡೋಕೆ ಹೋಗುತ್ತಾ ಅಂತ ಕೆಲವರೆಲ್ಲ ಸ್ಕೂಲ್ ಬಿಟ್ಟಿದ್ದು ಇರ್ಬೋದು. ಇವಾಗ ಒಂದು ಚಾನ್ಸ್ ಸಿಕ್ಕಿದೆ ಅವ್ರಿಗೆ, ಏನಾದರೂ ಪ್ರಪೋಸ್ ಏನಾದರೂ ಮಾಡ್ತೀರಾ? ಪ್ರಪೋಸು ಇವಾಗ ಮದುವೆ ಆಗಿರ್ಬೋದು, ಗೊತ್ತಿಲ್ಲ. ಪ್ರಪೋಸ್ ಅವರೇ ನಮಗೆ ಮಾಡಲಿ ಏನಂತ. ಅಂತೂ ಇವಾಗ ಒಂದು ಬಯಕೆ ಇದೆ, ಬಯಕೆಗಳು ಹಲವಾರಿದೆ. ಹೌದು, ಮತ್ತೆ ಲವ್ ಸ್ಟೋರಿ ಎಲ್ಲ ಹೌದು. ಮತ್ತೆ ಅವಾಗ ಅದು ಪ್ಯೂರ್ ರೀ ಅದು, ಅಂದರೆ ಏನು ವಿತೌಟ್ ಏನಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇರಲ್ಲ. ಹೌದೌದು, ಹಿಂಗೆ ನಾವು ಅವ್ರನ್ನ ಯಾವುದೇ ಭಾವನೆ ಆಗಿರ್ಬೋದು ಅದನ್ನ ನಾವು ಅವಾಗ ರಿಟರ್ನ್ ಎಕ್ಸೆಪ್ಟ್ ಮಾಡ್ತೇನೆ ಇರಲಿಲ್ಲ. ಇವಾಗ ಏನಾಗುತ್ತೆ, ಮಾಡಿದ್ಯಾ ನಾನು ಮಾಡಬೇಕು, ಇವಾಗ ಟ್ರೆಂಡ್ ಆಗ್ಬಿಟ್ಟಿದೆ. ಅಂದರೆ ನನಗೆ ಈಗ ಏಜ್ ಲಿಮಿಟ್ ಏನಿಲ್ಲ, ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಅನ್ನೋದಕ್ಕೆ. ಬಟ್ ಅವಾಗ ಒಂದು ಹುಡುಗಿರ ಹತ್ರ ಮಾತಾಡ್ತಿದ್ದೆ ಕಡಿಮೆ, ಅದ್ರೊಳಗೆ ಮಾತಾಡಿದ್ರಂದ್ರೆ ಆಗ್ತಿತ್ತು. ಹುಡುಗಿರದ ಅಭ್ಯಾಸ ನೋಡಿ, ಹುಡುಗಿರ ತುಂಬ ಓದೋರು ಅರ್ಥ. ಈಗ ನಾವೆಲ್ಲ ಸ್ವಲ್ಪ ಹುಡುಗಿರ ಹತ್ರ ಮಾತಾಡ್ತಿದ್ವಿ ಅಂದ್ರೆ ಕಾರಣ ಓದ್ತಾ ಇದ್ವಿ ಅಂತ. ಅವರು ಓದೋರ್ ಕೈಲಿ ಬಿಟ್ರೆ ಬೇರೆ ಕೈಲಿ ಮಾತಾಡ್ತಿರ್ಲಿಲ್ಲ. ನಿಜ, ಹೌದು. ಮತ್ತೆ ಚೆನ್ನಾಗಿ ಮಾಡ್ತಿದ್ರು ಕೆಲವೊಂದು ಹುಡುಗಿರು ಇವಾಗ್ಲೂ ಇದಾರೆ, ನಮ್ಮ ಸುತ್ತಮುತ್ತಲೂ ಇದಾರೆ.
ಎಷ್ಟೋ ಜನ ನಾನು ತುಂಬ ಜನ ಹೆಸರಲ್ಲಿ ನಿಮ್ಗೆ ಹೇಳ್ತಿರ್ತೀನಿ, ಅವರೆಲ್ಲ ಒಂಥರ ಯಾವಾಗ ಗ್ರೀನ್ ಅವರು. ಹೌದು, ಅವರು ಅವಾಗ್ಲೂ ಹಂಗೆ ಇದ್ದಾರೆ, ಇವಾಗ್ಲೂ ಹಂಗೆ ಮಾತಾಡ್ತಾರೆ. ನಾನು ಅವಾಗ ಕರೆಯೋ ಅಡ್ಡ ಹೆಸರುಗಳನ್ನ ಈಗ ಸಿಕ್ಕಿದ್ರು ಕರೆಯೋದಲ್ಲಿ. ಹಿರೇಬೈಲೆಲ್ಲ ಸಿಕ್ಕಿದ್ರೆ ದಾಂಡೆ ಅಪ್ಪೆ ಅದೇ ಅದೇ ಹೆಸರು. ಅಮ್ಮಿ ಎಂಥದ್ದು ಅವ್ರ ಮನೇಲೆಲ್ಲ ಕರೀತಿದ್ರಲ್ಲ ಅದೇ ಹೆಸರು ಇವಾಗಲೂ ಕರೆಯೋದು ನಾವು. ಅದು ಮತ್ತೆ ಅದು ಒಳ್ಳೆ ಬಾಂಡಿಂಗ್ ರೀ. ಹೌದೌದೌದು. ಇವಾಗ ಅಂದ್ರೆ ಅದೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿರುತ್ತಲ್ಲ, ಈ ಭಾವನೆಗಳಲ್ಲಿ ಅದು ಭಾವಿಸಿ ಬಿಡಬೇಕು ಅದಷ್ಟೇ, ಮತ್ತೇನು ಇದ್ದಿರಬಾರ್ದು. ಇವಾಗ ನಾವು ಈಗ ಅಂತಲ್ಲ ಯಾವುದೇ ಒಂದು ರಿಲೇಷನ್ಶಿಪ್ ತೊಗೊಂಡ್ರು ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಹಾಗಾಗಿ ಅಷ್ಟು ಅಂದರೆ ಆವಾಗಿನ ಥರ ಪ್ಯೂರಿಟಿ ಅನ್ಸಲ್ಲ. ನಾವು ಈಗ ಲವ್ ಬಗ್ಗೆ ಮಾತ್ರ ನಾವು ಬಾರಿ ಡೀಪಿಗೆ ಇಳಿದು ಬಿಡ್ತೀವ ಅಂತಲ್ಲ. ಗಂಧ ಗಾಳಿ ಗೊತ್ತಿಲ್ಲದವ್ರು ಯಾಕೆ ಸುಮ್ಮನೆ ಬೇಕಾ ನಿಮಗೆ ಬೇಡ ಸವಾಸ ಬೇಡ. ಆದರೂ ಅವಾಗದೊಂದು ಅದೇ ಹೇಳಿದ್ನಲ್ಲ, ಏನಾದರೂ ಸ್ಮೈಲ್ ಕೊಟ್ರೆ ಅಂದ್ರೆ ಅದೇ ಕಳ್ಳಿ ಬಟ್ ಇಲ್ಲಿಂದ ರೀ ಒಂದೇ ಸ್ಕೂಲಲ್ಲಿ ಓದಿ ಮದುವೆ ಆಗ ಅದೇ ಸ್ಕೂಲಲ್ಲಿ ಮದುವೆ ಆಗಿರೋರು ಇರ್ಬೋದಲ್ವಾ? ಒಂದೇ ಕ್ಲಾಸ್ಮೇಟ್ನ ತುಂಬ ಜನ ಇದ್ರೆ ಅವಾಗೆಲ್ಲ ಬೇಗ ಮದುವೆ ಆಗಿ ಮಾರ್ರೆ. ವಯಸ್ಸು ಎಷ್ಟು? ನನಗೆ 27 ಆಯಿತು, ನಿಮಗೂ ಆಗಿರ್ತದೆ. ಒಳ್ಳೆ ಹುಡುಗ ಸಿಗಲ್ಲ ಹುಡುಗಿ ಸಿಗಲ್ಲ ಅಂತ ಸಾಯಿಸಿದ್ದಾರೆ. ನಮ್ಮನ್ನ ಯಾರಾದ್ರೂ ಆಗೋರು ಇದ್ದಾರ? ನಾನಿಲ್ಲ, ನಾನು ಕೇಳಿದಷ್ಟೇ, ನಿಮ್ಮಿಂದ ಏನು ಉತ್ತರ ಬರುತ್ತೆ ನೋಡೋಣ ಅಂತ. ನಾವಿಲ್ಲ. ಮತ್ತೆ ಈಗ ಬೇಕು ಅಂದ್ರೆ ಕೊಡೋದ್ರೆ ಅವರೊಂದು ಬೇಕಲ್ಲ. ನಾನು ಹೇಳಿದ್ನಲ್ಲ, ನನಗೆ ನಾಯಿ ಮರಿ ಕೊಡ್ತಾರೆ ತಗೊಂಡೋಗಿ ಚೆನ್ನಾಗಿ ಸಾಕ್ತಿ ಅಂತೇಳಿ. ಹುಡುಗಿ ಎಲ್ಲ ಕೊಡೋದು ಕಷ್ಟ, ಡೌಟು. ನೋಡೋಣ. ಆದ್ರೆ ಒಂದು ಆಗಿ ನೀವು ಮದುವೆಯಲ್ಲಿ ಒಂದು ಡ್ಯಾನ್ಸ್ ಮಾಡಬೇಕು. ಈಗ ಆಗಿ ಅಂತಿರಲ್ಲ, ನನಗಿಂತ 2 ವರ್ಷ ಸೀನಿಯರ ನೀವು? 1 ವರ್ಷ. 1 ವರ್ಷ. ಹಂಗಾದ್ರೆ ನಿಮ್ಮ ಮದುವೆಗೆ ನಾನೇ ಡ್ಯಾನ್ಸ್ ಮಾಡೋದು. ಮದುವೆ ಆಗ್ತೀವಲ್ಲ ಅಂತ. ಇನ್ನು ವಿಡಿಯೋ ಮಾಡ್ಬೇಕಂತ ನನಗೂ ಆಸೆ ಇದೆ. ನನಗೂ ಆಸೆ ಇದೆ, ನಿಮಗೂ ಆಸೆ ಇದೆ. ಕತ್ಲಾಯ್ತು. ನಮಗೆ ಟೈಮ್ ಬೇರೆ ಸಿಗಲ್ಲ ಮಾರ್ರೆ. ಹೌದು, ನಿಮಗೋಸ್ಕರ ಬಂದಿದ್ದೀವಿ. ಯಾಕಂದ್ರೆ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣ, ಮತ್ತೆ ಅದೊಂದು ಬೇಜಾರಿನ ಜೊತೆಗೆ ಖುಷಿ ವಿಚಾರನೂ ಕೂಡ ಹೌದು. ಯಾಕೆ ಹೇಳಿ ಸರ್, ನೀವೇ ಹೇಳಿ. ಅದೊಂದು ಈ ಕಟ್ಟಡ ಈಗ ಇನ್ನೇನು ತುಂಬ ವರ್ಷ ಆಯ್ತಲ್ಲ, ಹಾಗಾಗಿ ಇದನ್ನು ಡೆಮಾಲಿಷ್ ಮಾಡಿ ಒಂದು ನವೀಕರಣ ಆಗಿ ಹೊಸದಾಗಿ ಕಟ್ಟಡ ಕಟ್ತಾರೆ. ಒಂದು ಅದ್ಭುತವಾಗಿ ಕಟ್ಟಡ ಆಗಲಿ. ಇನ್ನಷ್ಟು ಇಲ್ಲಿ ಎಷ್ಟು ಜನ ಓದಿದ್ರು ಅದಕ್ಕಿಂತ ಇನ್ನೂ ಸಹಸ್ರಾರು ಜನ ಓದಲಿ ಇಲ್ಲಿ. ಅದೊಂದು ಅದೇ ಆಗಲೇ ಹೇಳ್ದಂಗೆ ಇದೊಂದು ಆಲದ ಮರ. ಓದಿ ಬೆಳೆದಂಥ ಅಮೂಲ್ಯ ಪ್ರತಿಭೆಗಳು ಹೊರಗಡೆನೂ ಇದ್ದಾರೆ, ನಮ್ಮೊಳಗೂ ಇದ್ದಾರೆ, ಎಲ್ಲೆಲ್ಲೂ ಇದ್ದಾರೆ, ಎಲ್ಲ ಕಡೆನೂ ಇದ್ದಾರೆ. ಹಾಗೆ ಇನ್ನೂ ಬರುವಂಥ ಮಕ್ಕಳಿಗೆ ಒಂದು ಒಳ್ಳೆ ರೀತಿ ಉತ್ತಮ ಶಿಕ್ಷಣ ಸಿಗಲಿ. ಹೌದು, ಶಿಕ್ಷಣಕ್ಕೆ ಮೋಸ ಇಲ್ಲ. ಹೌದು, ಒಳ್ಳೆ ಶಿಕ್ಷಣ ಪಡ್ಕೊಳ್ಳಿ. ಆದರೆ ಮತ್ತೆ ಇಂತ ಹೇಳೋದು ನನಗೆ ಒಂಥರ ಆಗ್ತಿದೆ. ಅಂದರೆ ಈ ನೆನಪುಗಳನ್ನು ಕೆದಕಕ್ಕೆ ಹೋಗ್ಬಾರ್ದು. ಹೌದು, ಕೆದಕಿದಾದ್ಮೇಲೆ ಅದೊಂಥರ ಕಾಡ್ತಾ ಇರುತ್ತೆ. ಅದು ಈಗ ನಾನಿಲ್ಲಿ ಓದಿಲ್ಲ ಆದ್ರೂ ಸ್ಕೂಲ್ ಅಂದಮೇಲೆ ಅದು ಅದೇ ನೀವು ಹೇಳ್ದಾಗೆ ಒಂದು ಸಣ್ಣ ಸ್ಕೇಲು ಏನೋ ಸಿಕ್ಕಿದ್ರು ಅದ್ರ ಹಿಂದೆ 100 ಕಥೆಗಳು ಇರ್ತವೆ. ಪ್ರತಿಯೊಂದು ವಸ್ತುಗಳ ಹಿಂದೆ ಒಂದು ಕಥೆಯೊಂದು ಜೀವಂತ. ಹೌದೌದೌದು, ಎಲ್ಲ ವಸ್ತುಗಳಿಂದೇನೋ ಒಂದೊಂದು ಕಥೆಗಳಿರ್ತವೆ. ಹಾಗೂ ನಿಮ್ಮ ಜೀವನದಲ್ಲೂ ಈ ಕಥೆಗಳು ಇರ್ಬೋದು. ನನ್ನ ಜೊತೆ ಓದಿದಂಥವ್ರು ಕೂಡ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಈ ಸ್ಕೂಲಲ್ಲಿ ಯಾರ್ಯಾರು ಓದಿದರೋ, ಒಂದು ಹೆಜ್ಜೆ ಈ ಸ್ಕೂಲಿಗೆ ಇಟ್ಟಿದ್ರು, ಹೌದು ಹೌದು, ಎಲ್ಲರೂ ಕೂಡ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ, ಈ ವಿಡಿಯೋ ನೋಡಿ ಆದಮೇಲೆ ನಿಮ್ಮ ಚೈಲ್ಡ್ಹುಡ್ ಯಾರು ನಿಮ್ಮ ಪಾರ್ಟ್ನರ್, ಹೌದು, ಪಾರ್ಟ್ನರ್ ಆಗಿರ್ಬೋದು, ಯಾರೋ ಒಂದು ಫೇವ್ರೆಟ್ ಸರ್ ಆಗಿರ್ಬೋದು, ಅವ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಅವರಿಗೊಂದು ಕಾಲ್ ಮಾಡಿ ಮಾತಾಡಿ ಫ್ರೆಂಡ್ಸಿಗೆ ಒಂದು ಕಾಲ್ ಮಾಡ್ಕೊಂಡು ಮಾತಾಡಿ. ಏನಾಗುತ್ತೆ ಗೊತ್ತಾ ಸಂತು, ಈ ಹೈಸ್ಕೂಲು ಇದು ಅನ್ನೋದು ಬೇರೆ. ಬಟ್ ಇಲ್ಲಿ ಪ್ರೈಮರಿ ಅಂತ ಬಂದರೆ, ಪ್ರೈಮರಿ ಮತ್ತು ಈ ಸ್ಕೂಲ್ಗೆಲ್ಲ ಬಂದರೆ, ಮಿಡ್ಲ್ ಸ್ಕೂಲ್ಗೆಲ್ಲ ಹಿಂಗೆ ಇಂಥವ್ರೆ ಫೇವ್ರೇಟ್ ಸರ್ ಅಂತ ಬರಲ್ಲ, ಎಲ್ಲರೂ ಆಗ್ಬಿಡ್ತಾರೆ. ಹೌದು, ಅದೊಂದು ಆ ಬಾಲ್ಯನೇ ಹಂಗೆ. ಹೌದು, ಅದು ಹಂಗೆ ಅಲ್ಲ. ನಾವು ಏನು ಗೊತ್ತಾ, ಸ್ವಲ್ಪ ಮೆಚುರಿಟಿ ಬಂದಮೇಲೆ ನಾವು ಅವ್ರದ್ದು ನಡತೆಗಳನ್ನ ಸ್ವಲ್ಪ ಪಾಲ್ಸೋಕೆ ಶುರು ಮಾಡ್ತಾರೆ ಕೆಲವೊಬ್ರು. ಅದೆಲ್ಲ ಹೈಸ್ಕೂಲ್ನ ನಂತರ ನಡೆಯುವಂಥದ್ದು. ಹೌದು, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅದೊಂದು ಮುಗ್ಧ ಮನಸ್ಸಲ್ಲ. ಹೌದೌದು, ಅದಕ್ಕೆ ಇದು ರಾಂಗು ಇದು ರೈಟು ಅದು ಗೊತ್ತಿರಲ್ಲ. ಏನು ಮಾಡಿದ್ರೆ ಇನ್ನೊಂದು ಸೆನ್ಸಲ್ಲಿ ಹೋಗ್ತಾ ಇರುತ್ತೆ ಅದು. ಹಂಗಾಗಿ ಅದು ಎಲ್ಲರೂ ಇಷ್ಟ ಆಗ್ತದೆ. ಸರಿ ತಪ್ಪುಗಳ ಅರಿವಿರಲ್ಲ ಅದು. ಇವಾಗ ಸರಿ ತಪ್ಪು ಅರಿವಾದ್ರೂ ಜಾಸ್ತಿ ಮಾಡೋದೇ ತಪ್ಪುಗಳು. ಕಿತ್ಲೆವಳಿ ಕಿತ್ಲೆವಳಿದು ಅದೊಂದು. ನಾವು ಏನು ಮಾಡ್ತಿದ್ವಿ ಅಂದರೆ, ಈ ಸ್ಕೂಲಿಗೆ ಬರ್ತಾ ಬುಕ್ಸ್ ಎಲ್ಲ ಇಲ್ಲಿ ಇಟ್ಟೋಗೋದು.
ಮನೆಗೆ ಹೋಗ್ತಾ ಬ್ಯಾಗ್ ತುಂಬಾಗಿರೋದು ಎಂತ ಕಿತ್ಲೆ ಹಣ್ಣು. ನಮ್ಮ ರೋಡ್ ಬೇರೆ ತೋಟ ಅಕ್ಕಪಕ್ಕ ಅಲ್ಲೇ ನೋಡಿದ್ರೆ ಈಗ ಬಿಡಿ ಇವಾಗ ನಮ್ಮ ತಪ್ಪು ಮಾಡಿದೀವಿ. ನೋಡಿದ್ರೆ ಇದರ ಬಗ್ಗೆ ಸಾಕಷ್ಟು ನೆನಪುಗಳನ್ನು ಹಂಚಿಕೊಂಡಿದ್ದೇವೆ. ಮತ್ತಷ್ಟು ನೆನಪುಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಮೆಲುಕು ಹಾಕ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ಝೀರೋ ಮೆಮರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ದೇವರು. ಈ ಒಂದು ಕಟ್ಟಡಕ್ಕೆ ಹಾಗಾಗಿ ಡೆಮಾಲಿಷ್ ಮಾಡ್ತಾ ಇರೋದು. ಕಟ್ತಾರೆ.